ಕ್ರಿಸ್ತನಲ್ಲಿನ ಪ್ರೀತಿಯ ಸೋದರ ಸೋದರಿಯರೇ, ನಮ್ಮ ತಂದೆಯಾದ ಅತಿಶಯವಾದ ಪ್ರೀತಿ ಹಾಗೂ ನಮ್ಮ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವು ಈ ವಾರದ ಒಂದು ಮೊದಲನೇ ದಿನದಲ್ಲಿ ಸಂಜೆಯಲ್ಲಿ ದೇವರ ಪಾದಸನ್ನಿಧಿಯಲ್ಲಿ ಒಂದು ಕೂಡಿದ್ದೇವೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಪ್ರೀತಿಯ ತಂದೆಯ ದೇವರಿಗೆ ಯೇಸು ಮುಖಾಂತರ ನಾನು ವಂದನೆ ಹೇಳುತ್ತಾ ಈ ಕೂಟದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡುವ ಹಾಗೆ ನಾವೆಲ್ಲರೂ ಎದ್ದಿಂತು ಸಂಗೀತ ಪುಸ್ತಕದಲ್ಲಿ 298ನೇ ಸಂಗೀತವನ್ನು ಹಾಡಿ ದೇವರ ನಾಮಕ್ಕೆ ನಾವು ಸ್ತೋತ್ರ ಹೇಳೋಣ. ಹಿಮ್ ನಂಬರ್ 298. ಶ್ರೇಷ್ಠ
ಯಾಜಕನಾದ ಕ್ರಿಸ್ತೇಸುವೇ ಪರಲೋಕದೊಳ್ ಮಧ್ಯಸ್ಥನು ನೋಡು ನೋಡಿರಿ ಶಿಲ್ಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು ಸಂತೋಷದಿಂದೀಗಲೂ ತಕೊಳ್ಳಿರಿ ನಿತ್ಯ ಜೀವದ ದಾನವನು ಮಾತು ನಿಶ್ಚಯವಾಗಿ ಗ್ರಹಿಸಿರಿ ಸಾವು ನಿಮ್ಮನ್ನು ಕೇಳಿಸದು ನಂಬಿರಿ ಶಿಲ್ಬೆ ಪಟ್ಟವನನ್ನು ನಂಬಿದರೆ ಜೀವದುತ್ಪತ್ತಿಯಾಗುವುದು. ಓದುವುದಕ್ಕೆ ಆರಿಸಿಕೊಂಡ್ರ ವೇದವಾಕ್ಯ ಕೀರ್ತನೆ 111ನೇ ಕೀರ್ತನೆ ವಚನ 1ರಿಂದ 10ರವರೆಗೆ. ರೀಡಿಂಗ್ ಫ್ರಮ್ ದ ಬುಕ್ ಆಫ್ ಸಾಮ್ ಚಾಪ್ಟರ್ 111 ವರ್ಸ್ 1 to 10. ಇದನ್ನು ನಮ್ಮ ಸಹೋದರ ಜೆರೋಮ್ ಅವರು ಬಂದು ಓದಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಕೀರ್ತನೆ 111ನೇ ಕೀರ್ತನೆ ವಚನ 1ರಿಂದ 10ರವರೆಗೆ. I will praise the Lord with my whole heart in the assembly of the upright and in the congregation. The works of the Lord are great, sought out all them that have pleasure therein. He worketh is honorable and glorious, and his righteousness endureth forever. He hath made his wonderful works to be remembered. The Lord is gracious and full of compassion. He hath given meat unto them that fear him. He will ever be mindful of his covenant. He has shown his people the power of his work, that he may give them the heritage of the heathen. The works of his hand are verily and judgment. All his commandments are sure. They stand fast forever and ever, and are done in truth and uprightness. He sent redemption unto his people. He had commanded his covenant forever. Holy and reverend is his name. The fear of the Lord is the beginning of wisdom. A good understanding have all they that do his commandments. His praise endureth forever. ಈಗ ನಮ್ಮನ್ನು ನಮ್ಮ ಹಿರಿಯ ಸಹೋದರ ಬ್ರದರ್ ಡ್ಯಾನಿಯಲ್ ರವರು ನಮಗೆ ಪ್ರಾರ್ಥನೆ ನಡೆಸಿಕೊಡ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀತಿ ಸ್ವರೂಪನಾದಂಥ ಪರಲೋಕದಲ್ಲಿರುವ ತಂದೆಯಾಂತ ಯೆಹೋವನೇ, ನಿನ್ನ ಮಹಾಕೃಪೆಯ ನಾಮಕ್ಕೆ ಸ್ತೋತ್ರ, ಘನಮಾನ, ಪ್ರಭಾವ ಉಂಟಾಗಲಿ ತಂದೆ. ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ವಾರದ ಮೊದಲೇ ದಿನವನ್ನು ಕಾಣ ಮಾಡಿ ಅಲ್ಪರಾಂತ ನಮ್ಮನ್ನು ನಿನ್ನ ಕೃಪಾಸದ ಮುಂದೆ ನಿನ್ನ ಸಾನ್ನಿಧಾನದಲ್ಲಿ ಸೇರಿ ನಿನ್ನನ್ನು ಆರಾಧಿಸುವಂಥ, ಘನಪಡಿಸುವಂಥ ಸೌಭಾಗ್ಯವನ್ನು ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ದಯಪಾಸ ಕೊಟ್ಟಿದ್ದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ನಿನ್ನ ಮಗನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತನ ತ್ಯಾಗ ಬಲಿದಾನಗಳನ್ನು ನಿಲ್ಲಿಸಿಕೊಳ್ಳುವಂಥ ಆ ಒಂದು ಸಂಸ್ಕಾರದಲ್ಲಿ ಭಾಗಿಗಳಾಗುವ ಸಿದ್ಧತೆಯ ದಿನಗಳನ್ನು ನಮ್ಮ ಜೀವಿತದಲ್ಲಿ ದಯಪಾಸ ಕೊಟ್ಟಿದ್ದೆ. ಇದಕ್ಕಾಗಿ ನಾಮಕ್ಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ನಮ್ಮ ಜೀವಿತದಲ್ಲಿ ಈ ಒಂದು ಹಬ್ಬದಲ್ಲಿ ಭಾಗಿಗಳಾಗಲು ನಮ್ಮನ್ನು ಮಾಡಿದ್ದಿ.
ಆದುದರಿಂದ ನಮ್ಮಲ್ಲಿರುವಂತಹ ಎಲ್ಲ ಹಳೆಗುಳಿಗಳನ್ನು ತೆಗೆದು ಹಾಕಿ ನಾವು ಶುದ್ಧ ಕನಿಕದಂತಾಗಿ ಸತ್ಯತೆ ಸರಳತೆಯಿಂದ ಈ ಹಬ್ಬವನ್ನು ಆಚರಿಸಲಿಕ್ಕಾಗುವಂತೆ ನಮ್ಮೊಬ್ಬೊಬ್ಬರನ್ನು ನಮ್ಮನ್ನು ಸಿದ್ಧಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥರಾಗಿದ್ದೇವೆ. ಒಂದು ವಾಕ್ಯ ಸಂದೇಶ ನೀಡಲಿಕ್ಕಿರುವಂಥ ನಮ್ಮ ಸಹೋದರ ಮೇಲೆ ದಿವ್ಯ ಆಶೀರ್ವಾದವಿರಲಿ. ಆತನು ಮಾತಾಡುವಂಥ ವಾಕ್ಯಗಳು ಅದು ಕೇವಲ ನಿನ್ನದಾಗಿದ್ದುಕೊಂಡು ಅದನ್ನು ಹೇಳಬೇಕಂತ ರೀತಿಯಲ್ಲಿ ಆತನಿಗೆ ನೀನು ಪ್ರಬೋಧಿಸಿ ಹೊಂದುವ ನಾವಾದರೂ ಅದನ್ನು ಸತ್ಯಕ್ಕನುಗುಣವಾಗಿ ಹೊಂದಿ ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಷ್ಠಾನಕ್ಕೆ ತಂದು ನಿನಗೆ ಮೆಚ್ಚುಗೆ ಅಂತ ರೀತಿಯಲ್ಲಿ ನಾವು ಜೀವಿಸುವ ಹಾಗೆ ಕೃಪೆ ಮಾಡಬೇಕೆಂದು ಬೇಡುತ್ತೇವೆ ತಂದೆ. ಇಲ್ಲಿ ಬರೆದಿರು ಬಂದಿರುವಂತಹ ಪ್ರತಿಯೊಬ್ಬರನ್ನೇ ಶಿಷ್ಟರಾಗಿ ಆಶೀರ್ವದಿಸು. ಕಾರಣಾಂತರಿಂದ ಬಾರದೇ ಇರುವಲ್ಲ ನಮ್ಮ ಸಹೋದರರನ್ನು ವಿಶೇಷವಾಗಿ ಆಶೀರ್ವದಿಸು. ಅನಾರೋಗ್ಯದಲ್ಲಿರುವಂಥ ಎಲ್ಲ ನಮ್ಮ ಸಹೋದರರನ್ನು ನೀನು ಆಶೀರ್ವದಿಸು. ಹಿರಿಯರನ್ನು ವಿಶೇಷವಾಗಿ ಜ್ಞಾಪ ಮಾಡಿಕೊಂಡು ಅವರ ಒಳಿತಿಗಾಗಿ ತಂದೆ ನಿನ್ನಲ್ಲಿ ಪ್ರಾರ್ಥರಾಗಿದ್ದೇವೆ ತಂದೆ. ಇದೇ ರೀತಿಯಾಗಿ ಪ್ರಪಂಚಾದ್ಯಂತ ಎಲ್ಲೆಲ್ಲಿ ನನ್ನ ಮಕ್ಕಳು ಒಬ್ಬರು ಇಬ್ಬರು ಮೂವರಾಗಿ ಸೇರಿ ನಿನ್ನನ್ನು ಆರಾಧಿಸ್ತಾರೋ ಅಲ್ಲಿ ನಿನ್ನ ಪ್ರಸನ್ನತೆಗಾಗಿ ಬೇಡಿಕೊಳ್ಳುತ್ತಾ ಈ ಆರಾಧನೆಯ ಪರ್ಯಂತರ ನಿನ್ನ ಮಗ ಪ್ರಸನ್ನತೆಗಾಗಿ ನಿನ್ನ ಆತ್ಮನ ಅನುಗ್ರಹಕ್ಕಾಗಿ ಬೇಡಿಕೊಳ್ಳುತ್ತಾ ಈ ಪುಟ ಪ್ರಾರ್ಥನೆಯನ್ನು ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿನ್ನನ್ನು ಪ್ರಾರ್ಥಿಸಿ ಬೇಡೋರಾಗಿದ್ದೇವೆ ತಂದೆಯೇ. ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಪಾಠಕ್ಕಾಗಿ ಆರಿಸಿಕೊಂಡ್ರ ವೇದವಾಕ್ಯ ಶ್ರೀ ಅಪೋಸ್ತಲ ಪೌಲನು ಕೊಲೊಸ್ಸೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 16 ಮತ್ತು 17. The chosen text for today's message is from the letter of St. Paul to the Colossians, chapter 2, verse 16 and 17. ಇದನ್ನು ಸಿಸ್ಟರ್ ರೆಬೆಕಾ ಅವರು ಓದಬೇಕಂತ ನಾನು ಕೇಳ್ಕೊಳ್ತೇನೆ. ಈಗ ವಚನದ ಆಧಾರದ ಮೇಲೆ ಪಾಠಕ್ಕೆ ಹೋಗೋ ಮುನ್ನ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ಸಂಗೀತ ಪುಸ್ತಕದಲ್ಲಿ 100ನೇ ಸಂಗೀತ 4th stanza, hymn number 100, 4th stanza. ಶ್ರೀ ಅಪೋಸ್ತಲ ಪೌಲರು ಕೊಲೊಸ್ಸೆಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 16 ಮತ್ತು 17. ಈ ಒಂದು ವಚನದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿರುವ ನಮ್ಮ ಹಿರಿಯ ಸಹೋದರ ಜಯಪ್ರಸಾದ್ ದೇವರ ವಾಕ್ಯ ಸಂದೇಶ ಅವರು ಆರಿಸಿಕೊಂಡ್ರ ಒಂದು ಶೀರ್ಷಿಕೆ ಜುವಿಶ್ ಫೆಸ್ಟಿವಲ್ಸ್ ಎಂಬ ಒಂದು ವಿಷಯದ ಮೇಲೆ ನಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ಸಂದೇಶ ಹಂಚಿಕೊಳ್ಳಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಒಂದು ದೇವರ ದಯೆ ರಕ್ಷಕನಾದ ಯೇಸು ಸ್ವಾಮಿಯ ಕೃಪೆಯಿಂದಾಗಿ ಮತ್ತೊಂದು ಆವೃತ್ತಿ ವಾರದ ಮೊದಲನೇ ದಿನದಲ್ಲಿ ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ, ಒಂದೇ ಭರವಸೆಗಳಾಗಿ ದೇವರ ಸಂಧಾನಕ್ಕೆ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರು ಕೂಡಿ ಬರುವ ಹಾಗೂ ಮತ್ತು ಆತನನ್ನು ಆತ್ಮೀಯ ರೀತಿಯಲ್ಲಿ ಆರಾಧಿಸುವಂತೆ ಅನುಗ್ರಹವಾದದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ನೀಡಲಾಗಿದ್ದೇನೆ. ಇಂದು ನಾವು ಧ್ಯಾನ ಮಾಡಕ್ಕಿರುವಂಥ ಭಾಗ ಅದು ಯಹೂದ್ಯರ ಹಬ್ಬಗಳು. ಈಗ ಕೊಲೊಸ್ಸೆ 2:16-17 ಮತ್ತೊಂದು ಆವೃತ್ತಿ ಓದಬೇಕಂತ ನಾನು ಕೇಳ್ಕೊಳ್ತೇನೆ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇನ್ನು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯೇ ಆಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಹಾಗಾದ್ರೆ
ಇದು ಕೊಲೆಸ ಸಭೆಯಲ್ಲಿ ಒಂದು ಕಾಂಟ್ರವರ್ಸಿ ಬರ್ತದೆ. ಜೂವಿಶ್ ಕನ್ವರ್ಟ್ಸ್ ಅವರಿಗಲೂ ಯಾವುದು ಧರ್ಮಶಾಸ್ತ್ರದ ಆಚರಣೆಗಳನ್ನ ಮಾಡಬೇಕಾ ಮಾಡಬಾರ್ದ. ಅದೇ ರೀತಿ ಗಲಾತ್ಯದಲ್ಲೂ ಕಾಂಟ್ರವರ್ಸಿ ಇರ್ತದೆ, ರೋಮನ್ಸ್ನಲ್ಲೂ ಕಾಂಟ್ರವರ್ಸಿಸ್ಗಳು, ಭಿನ್ನಭಾವಗಳು. ಏನಂದ್ರೆ ಅಲ್ಲಿ ಸಬ್ಬತ್ತಿನ ಆಚರಣೆ ಮತ್ತೆ ಮಾಂಸ ತಿನ್ನೋ ವಿಷಯದಲ್ಲಿ ಬಂದಾಗ ಹಬ್ಬದ ವಿಷಯಗಳಲ್ಲಿ ಈ ಕೊಲೆಸದವರು ಏನ್ ಹೇಳ್ತಾರಂದ್ರೆ ತುಂಬಾ ಅವರು ಈ ಒಂಥರ ವರ್ಷಿಪರ್ಸ್ ಅಂತ ಹೇಳ್ತಾರೆ. ಅವರು ದೇವದೂತರ ಪೂಜೆನೂ ಮಾಡ್ತಾ ಇದ್ರು ಅಂತ ಇಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಹಬ್ಬಗಳೆಲ್ಲ ಏನ್ ಸೂಚನೆ ಮಾಡ್ತದೆ ಅಂತ ಇಲ್ಲಿ ಪೌಲು ಕ್ಲಾರಿಟಿ ಕೊಡ್ತಾರೆ. ಏನಂದ್ರೆ ಇದು ಮುಂದೆ ಬರಬೇಕಾದಂತ ಮೇಲುಗಳ ಛಾಯೆ, ಶಾಡೋಸ್ ಆಫ್ ದಿ ಬೆಟರ್ ಥಿಂಗ್ ಟು ಕಮ್. ಅದ್ಯಾವ್ದಂತ ಹೇಳ್ಬೇಕಂದ್ರೆ ರಿಯಲ್ ಯಾರು ರಿಯಾಲಿಟಿ, ನಿಜ ಸ್ವರೂಪವು ಕ್ರಿಸ್ತನೇ. ನಿಜ ಸ್ವರೂಪ ಕ್ರಿಸ್ತನ. ಆದ್ರೆ ಇನ್ಫ್ಯಾಕ್ಟ್ ನಿಜ ಸ್ವರೂಪ ಯಾವ್ದಂದ್ರೆ ಯೇಸು ಕ್ರಿಸ್ತನಲ್ಲಿ ನೆರವೇರಿಸಪಟ್ಟಂತ ಕಾರ್ಯಗಳು, ಅದು ನಿಜ ಸ್ವರೂಪ. ಆಂಟಿ ಟೈಪ್ ಅಂತ ಇಲ್ಲಿ ಹೇಳ್ತೀವಿ. ಫೀಸ್ಟ್ ಅಂದ್ರೆ ಏನಂತ ಹೇಳ್ಬೇಕಂದ್ರೆ ಒರಿಜಿನಲ್ ಮೀನಿಂಗು ಊಟ ಅಂತ ಅಷ್ಟೇ. ಆಮೇಲೆ ಹಬ್ಬ, ಹಬ್ಬ ಅಂದ್ರೆ ಇಬ್ರಲ್ಲಿ ಹಗ್ ಅಂತ ಹೇಳ್ತಾರೆ, ಅಂದ್ರೆ ಡ್ಯಾನ್ಸಿಂಗ್ ಅಂತ ಹೇಳ್ತಾರೆ. ಒಬ್ಬರನ್ನೊಬ್ಬರು ಕೈ ಇಟ್ಕೊಂಡು ಜೂವಿಶ್ ಡ್ಯಾನ್ಸ್ ಮಾಡ್ತಾರಲ್ಲ, ಅದು ಅಂದ್ರೆ ಸಂತೋಷಕ್ಕೆ ಡ್ಯಾನ್ಸ್ ಮಾಡ್ತಾರೆ, ಅದಕ್ಕೆ ಹಗ್ ಅಂತ. ಇದು ನೀವು ಪ್ರಿಫರ್ ಮಾಡ್ಬೋದು, ಡಿಕ್ಷನರಿಗಳನ್ನ ನೋಡಿದ್ರೆ ಈ ರೀತಿ ಬರ್ತದೆ. ಹಾಗಾದ್ರೆ ಮೋಶ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಯೇಸುಸ್ವಾಮಿ ಒಂದ್ ಮಾತು ಹೇಳ್ತಾರೆ ಅಲ್ವೇ, ಮತ್ತಾಯ 5ನೇ ಅಧ್ಯಾಯ, ನಾನು ಮೋಶ ಧರ್ಮಶಾಸ್ತ್ರನ ಏನ್ ಮಾಡಿ ತೆಗೆದು ಹಾಕೋದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಮತ್ತಾಯ 5:17. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಹೌದು. ಹಾಗಾದ್ರೆ ಯೇಸುಸ್ವಾಮಿ ಏನ್ ಹೇಳ್ತಾರೆ, ಮೋಶ ಧರ್ಮಶಾಸ್ತ್ರನ ನಾನು ನೆರವೇರಿಸೋದಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಮೋಶ ಧರ್ಮಶಾಸ್ತ್ರ ಇದ್ರಲ್ಲಿ ಏನಿದೆ ಅಂದ್ರೆ ಇಟ್ ಈಸ್ ಫುಲ್ ಆಫ್ ಏನ್ ಹೇಳ್ತಾರೆ, ಸೆಟ್ ಆಫ್ ಲಾಸ್ ಅಂತ ಹೇಳ್ತಾರೆ, ಅಂದ್ರೆ ಆಜ್ಞೆಗಳು ಅಂತ ಇಲ್ಲಿ ನೋಡ್ತೀವಿ. ಎಲ್ಲ ಆಜ್ಞೆಗಳಿದೆ. ಆ ಆಜ್ಞೆಗಳನ್ನ 2 ಭಾಗ ಮಾಡ್ತಾರೆ ಅಲ್ವೇ. ಒಂದು ಮಾರಲ್ ಲಾಸ್ ಅಂತ, ನೀತಿ ಸಂಬಂಧವಂತ ಆಜ್ಞೆಗಳು, ಅದು 10 ಕಮಾಂಡ್ಮೆಂಟ್ಸ್ ಇದೆಯಲ್ಲ, ಅದು 23 ಎಲ್ಲ ಇರೋಂಥದ್ದು ಮಾರಲ್ ಲಾಸ್ ಅಂತ. ನೆಕ್ಸ್ಟ್ ಸೆಟ್ ಆಫ್ ಲಾಸ್ಗಳು ಯಾವ್ದಂದ್ರೆ ಸೆರೆಮೋನಿಯಲ್ ಲಾಸ್, ಹಬ್ಬ ಹರಿದಿನಗಳ ಒಂದು ಯಜ್ಞಾಚಾರಗಳು ಅಂತ ಹೇಳ್ತಾರೆ, ಸೆರೆಮೋನಿಯಲ್ ಲಾಸ್ಗಳು ಅಂತ ಹೇಳ್ತಾರೆ. ಯೇಸುಸ್ವಾಮಿ ಇವೆರಡನ್ನ ಏನ್ ಮಾಡಿದ್ರು, ನೆರವೇರಿಸಿದ್ರು. ಅವರು ಸುಮಾರು 30ನೇ ವಯಸ್ಸುವರೆಗೆ ಮೋಶ ಧರ್ಮಶಾಸ್ತ್ರನ ಸಂಪೂರ್ಣವಾಗಿ ಕೈಕೊಂಡು ನಡೆದು ಅವ್ರೇನ್ ಮಾಡಿದ್ರು, ಅದನ್ನ ಈ ಒಂದಲ್ಲ ಅಂತ ಹೇಳ್ತಾರೆ ಅಲ್ವೇ. ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ಅಧೀನನಾಗಿ ಅವ್ರು ಬಂದು ಧರ್ಮಶಾಸ್ತ್ರ ಆಶೀರ್ವಾದಗಳನ್ನ ಏನ್ ಮಾಡಿದ್ರು, ಅವರು ಈ ಒನ್ ಅಂತ ಹೇಳ್ತಾರೆ. ಆಮೇಲೆ ಅವರು ಸೆರೆಮೋನಿಯಲ್ ಲಾನ ಹೆಂಗೆ ಅವ್ರು ಇದಾರೆ ಅಂದ್ರೆ 3.5 ವರ್ಷಗಳು ಸ್ನಾದೀಕ್ಷೆ ಅಂತಂದ್ರೆ ಶಿಲ್ಬೆವರೆಗೆ ಆಂಟಿಟಿಪಿಕಲಿ ಏನ್ ಮಾಡಿದ್ರು ಅಂದ್ರೆ ಏನ್ ನೋಡ್ಬೇಕು, ರಿಯಾಲಿಟಿನಲ್ಲಿ ಕ್ರಿಸ್ತನ್ ಮಾಡಿದ ಕಾರ್ಯಗಳನ್ನ ಏನ್ ಮಾಡಿದ್ರು, ಮೋಶ ಧರ್ಮಶಾಸ್ತ್ರನ ನೆರವೇರಿಸಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಯೇಸುಸ್ವಾಮಿ ಪುನರುತ್ಥಾನ ಆದ ನಂತರ ತನ್ನ ಬಗ್ಗೆ ಸಾಕ್ಷಿಗಳು ಎಷ್ಟು ಸಾಕ್ಷಿಗಳು ಇದೆ ಅಂತ ಹೇಳ್ತಾರೆ ಅಂತೇಳಿ ಲೂಕ 23:44. ಒಂದ್ ನಿಮಿಷ, ಲೂಕ 24:27. ಮೋಶೆಯ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ನನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅಲ್ವೇ, ಯೇಸುಸ್ವಾಮಿ ಏನು ತನ್ನ ಬಗ್ಗೆ ಎಷ್ಟು ಸಾಕ್ಷಿಗಳು ಕೊಟ್ರು ಅಂತ ಹೇಳ್ಬೇಕಂದ್ರೆ, ಮೊದಲು ಮೋಶೆ ಧರ್ಮಶಾಸ್ತ್ರ, 2ನೇದಾಗಿ ಪ್ರವಾದಿಗಳ ಗ್ರಂಥಗಳು, 3ನೇದಾಗಿ ಯಾವ್ದಂತ ಹೇಳಿದ್ರೆ ಕೀರ್ತನೆ ಅಂತ ಹೇಳ್ತಾರೆ, 3ರಲ್ಲಿ ನನ್ನ ವಿಷಯವಾಗಿ ಬರ್ದಿದೆ ಅಂತ ಹೇಳಿ ಆ ಕ್ರೂ ಎಲ್ಲ
ಕೊಟ್ರು. ಹಾಗಾದ್ರೆ ಯಾವ್ದಾದ್ರು ಒಂದು ಸತ್ಯಾಂಶ ಅಕಾರ್ಡಿಂಗ್ ಟು ಲಾ ಎಸ್ಟಾಬ್ಲಿಷ್ ಬೇಕಂದ್ರೆ 2 ಅಥವಾ 3 ಸಾಕ್ಷಿಗಳು, ಅದೆಲ್ಲ ಕೊಟೇಶನ್ಸ್ ಗೊತ್ತಲ್ಲ, 2-3 ಸಾಕ್ಷಿಗಳು ಬೇಕು. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರೆ ತನ್ನ ಬಗ್ಗೆ 3 ಸಾಕ್ಷಿಗಳನ್ನ ಕೊಟ್ಟಿರುವಂತದ್ನ ನಾವು ನೋಡ್ತೀವಿ. ಇವಾಗ ಮೋಶ ಧರ್ಮಶಾಸ್ತ್ರ ಏನಂತ ನೋಡಿದ್ವಿ. ಪ್ರವಾದಿಗಳ ಗ್ರಂಥಗಳೇನಿದೆ, ವರ್ಡ್ ಪಿಕ್ಚರ್ಸ್, ಮುಂದೆ ಬರುವ ಎಲ್ಲಾ ವಿಷಯದಲ್ಲಿ ಏನ್ ಹೇಳ್ತಾರೆ, ಅದಕ್ಕೆ ವರ್ಡ್ ಪಿಕ್ಚರ್ಸ್ ಅಂತ ಹೇಳ್ತಾರೆ. ದರ್ಶನಗಳು ಅದೆಲ್ಲ ಮುಂದೆ ಬರೋ ಲೋಕದಲ್ಲಿ ಹೇಳ್ತಾರೆ. ಕೀರ್ತನೆ ಅದು ಲಿರಿಕಲ್ ಆಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅನುಭವಗಳು ಅಲ್ವೇ, ಅವು ಮಾಡಿದಂತ ಕಾರ್ಯಗಳು ಅದೇನಾಗಿದೆ ಕೀರ್ತನೆ ರೂಪದಲ್ಲಿ ಇರುವಂತದನ್ನ ನಾವು ನೋಡ್ತೀವಿ ಅಲ್ವೇ. ಹಂಗಾಗಿ ಯೇಸು ಸ್ವಾಮಿ ತನ್ನ ಬಗ್ಗೆ 3 ವಿಷಯದಲ್ಲಿ ಏನ್ ಮಾಡೋದಂದ್ರೆ ಸಾಕ್ಷಿ ಕೊಟ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈಗ ಈ ಯಹೂದ್ಯರ ಹಬ್ಬಗಳು ದೇವರ ಧರ್ಮಶಾಸ್ತ್ರ ಪ್ರಕಾರ ಯಾವ್ದನ್ನ ನೇಮಕ ಮಾಡಿದ್ರು ಅಂತ ನಾವು ನೋಡಿದ್ರೆ, ಇದಕ್ಕೆ ಹೋಗಕ್ಕೂ ಮುಂಚೆ ನಾವು ತಲೆಬಾಗಿ ಪ್ರಾರ್ಥನೆ ಮಾಡೋದು. ಆದಿಯಲ್ಲಿ ಅಂತ್ಯವನ್ನು ಪ್ರಕಟ ಮಾಡಿರುವಂತ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆ ದೇವರೇ, ನಮ್ಮ ಮಾತುಗಳು ಹೃದಯ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೇಳ್ತೀವಿ ತಂದೆ, ಆಮೇಲೆ. ಹಾಗಾದ್ರೆ ಈ ಜೂವಿಶ್ ಫೆಸ್ಟಿವಲ್ ವಿಷಯದಲ್ಲಿ ನಾವು ನೋಡ್ಬೇಕಂದ್ರೆ ಅದನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಯಾಜಕ ಕಾಂಡ 23ನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತದನ್ನ ನೋಡ್ತೀವಿ. ಯಾಜಕಾಂಡ 23ನೇ ಅಧ್ಯಾಯದಲ್ಲಿ ನೋಡ್ಬೇಕಂದ್ರೆ ನಾವು ಮುಂದೆ ಓದಕ್ ಹೋಗ್ತೀವಿ. ಮೊದಲನೇದಾಗಿ ಸಬ್ಬತ್ ವಿಷಯದಲ್ಲಿ ಕೊಟ್ಟಿದ್ದಾರೆ. 6 ದಿನ 7ನೇ ದಿನ ವಿಶ್ರಮಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಸಬ್ಬತ್ ಅನ್ನೋದು ಹಬ್ಬ ಅಲ್ಲ, ಅದೊಂದು ಆಚರಣೆ, ಇಟ್ಸ್ ಸೆರೆಮನಿ ಅಂತ ಹೇಳ್ತಾರೆ. ಅದಾದ ನಂತರ 7 ಹಬ್ಬಗಳನ್ನ ಕೊಡ್ತಾರೆ. ಮೊದಲನೇದು ಪಸ್ಕಾ ಹಬ್ಬ, 2ನೇದು ಫೀಸ್ಟ್ ಆಫ್ ಅನ್ಲೀವನ್ ಬ್ರೆಡ್, 3ನೇದು ನೋಡ್ಬೇಕಂದ್ರೆ ಬಾರ್ಲಿ ಆಫರಿಂಗ್ ಅಂತ ಹೇಳ್ತಾರೆ, ಓಲಾ ಅಂತ ಹೇಳ್ತಾರೆ, 4ನೇದು ಫೀಸ್ಟ್ ಆಫ್ ಪೆಂಟೆಕೋಸ್ಟ್ ಅಂತ ಅಲ್ಲಿ ಹೇಳ್ತಾರೆ. ಅದಾದ್ಮೇಲೆ ನೋಡ್ಬೇಕಂದ್ರೆ 5ನೇದು ನೋಡ್ಬೇಕಂದ್ರೆ 7ನೇ ತಿಂಗಳಿನ ಮೊದಲನೇ ದಿನ ತುತ್ತೂರಿಗಳ ಹಬ್ಬ ಅಂತ ಅಲ್ಲಿ ಹೇಳ್ತಾರೆ. ಅದಾದ್ನೇ ದಿನ ನೋಡ್ಬೇಕಂದ್ರೆ 6ನೇದು ಯಾವ್ದಂತ ಹೇಳ್ಬೇಕಂದ್ರೆ ಡೇ ಆಫ್ ಅಟೋನ್ಮೆಂಟ್, ಮಹಾದೋಷ ಪರಿಹಾರಕ ದಿನ. 7ನೇದು ಯಾವುದು ಅಂತ ಹೇಳ್ಬೇಕಂದ್ರೆ ಫೀಸ್ಟ್ ಆಫ್ ಟ್ಯಾಬರ್ನಾಕಲ್, ಪರ್ಣಶಾಲೆಗಳ ಹಬ್ಬಗಳು ಅಂತ ಹೇಳಿ ಈ 7 ಹಬ್ಬಗಳು ಇಲ್ಲಿ ಹೇಳ್ತಾರೆ. ಇದು ಯಾವ್ದಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಾಡಿದಂತ ಕಾರ್ಯಗಳನ್ನ ಸೂಚನೆ. ಯಾಕಂದ್ರೆ ಹಬ್ಬದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ವಿಶೇಷವಾದ ಯಜ್ಞಾಚಾರಗಳನ್ನ ಮಾಡ್ತಿದ್ರು. ಅದಕ್ಕೊಂದು ಅಬ್ಸರ್ವೇಷನ್ ಇದೆ, ಆಲ್ ದಿ ವಿಕ್ಟಿಮ್ಸ್ ಆಫರ್ಡ್ ಬೈ ಜ್ಯೂಸ್ ಆನ್ ದಿ ಆಲ್ಟರ್ ಪ್ರಿಫಿಗರ್ ದಿ ಡೆತ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇಸ್ರೇಲರು ಯಜ್ಞವೇದಿ ಮೇಲೆ ಮಾಡ್ತಿದ್ದಂತ ಎಲ್ಲಾ ಪ್ರಾಣಿಗಳ ಒಂದು ಸಾವು ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸಾವಿಗೆ ಮುನ್ಸೂಚನೆಯಾಗಿದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈಗ ಈ 6 ಹಬ್ಬಗಳು ಹೇಗೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿನಲ್ಲಿ 7 ಹಬ್ಬಗಳು ನೆರವೇರ್ತು ಅನ್ನೋ ವಿಷಯವಾಗಿ ನಾವು ಬೇಗ ನೋಡೋಣ. ಈಗ ಯಾಜಕ ಕಾಂಡ 23ನೇ ಅಧ್ಯಾಯ 2ನೇ ವಚನ. ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಯೆಹೋವನಿಂದ ನೇಮಕವಾದ ಹಬ್ಬಗಳ ದಿನಗಳು ಇವೆ. ಈ ದಿನಗಳಲ್ಲಿ ದೇವರ ಆರಾಧನೆಗಾಗಿ ಸಭೆ ಕೂಡಬೇಕೆಂಬುದಾಗಿ ಸಾರಬೇಕು. ನಾನು ನೇಮಿಸಿರುವ ಹಬ್ಬದ ದಿನಗಳು ಯಾವುವೆಂದರೆ, ಮುಂದೆ ಇವಾಗ ಹೇಳ್ತಾರೆ. ಮೊದಲನೇದು ಯಾವ್ದಂತ ಹೇಳಿದ್ರೆ 3ನೇ ವಚನ. 6 ದಿನಗಳಲ್ಲಿ ನೀವು ಕೆಲಸವನ್ನು ನಡೆಸಬೇಕು. 7ನೆಯ ದಿನವು ಯಾವ ಕೆಲಸವನ್ನು ಮಾಡಕೂಡದ ಸಬ್ಬತ್ ದಿನವಾಗಿದೆ. ಅದರಲ್ಲಿ ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನದಲ್ಲಿ ಯಾವ ವಿಧವಾದ ಕೆಲಸವನ್ನು ಮಾಡಕೂಡದು. ನಿಮ್ಮ ಎಲ್ಲಾ ನಿವಾಸ ಸ್ಥಳಗಳಲ್ಲಿ ಅದು ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಹೌದು, ಅದಕ್ಕೆ ಮೀಸಲಾದ ವಿಶ್ರಾಂತಿ ದಿನ. ಇದು ಏನ್ ಸೂಚನೆ ಕೊಡ್ತದೆ ಅಂದ್ರೆ ದೇವರು 6 ದಿನಗಳಲ್ಲಿ ತನ್ನ ಸೃಷ್ಟಿ ಕಾರ್ಯಗಳನ್ನ ಮಾಡಿ 7ನೇ ದಿನ ಏನ್ ಮಾಡಿದ್ರು, ವಿಶ್ರಮಿಸಿಕೊಂಡ್ರು. ಸಾಬತ್ ಅಂತ ಹೇಳಿದ್ರೆ ರೆಸ್ಟ್ ಅಂತ ಅಷ್ಟೇ ಅರ್ಥ. ಇವಾಗ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಪ್ರಕೃತಿ ಹೆಂಗಿದೆ ಅಂದ್ರೆ ದೇವ್ರ ಪ್ರಕೃತಿ 6 ದಿನ ನಾವು ಕೆಲಸ ಮಾಡ್ಬೋದು, 7ನೇ ದಿನ ನಮ್ಗೇನ್ ಮಾಡ್ಬೇಕು, ವಿಶ್ರಾಂತಿ. ಒಂದು ರೆಸ್ಟ್ ಬೇಕೇ ಬೇಕು. ಇದು ಹೆಂಗ್ ಗೊತ್ತಾಗ್ತದೆ ಅಂದ್ರೆ
ನೀವು ಒಂದು ವಾರ ರೆಸ್ಟ್ ತಗೊಳ್ಳೋದು ಬೇಡ. ನೆಕ್ಸ್ಟ್ ವೀಕ್ ಕೆಲಸ ಮಾಡಿ. ಅದರ 15 ದಿನ ಸೋಮವಾರ ಹೋದ್ರೆ ನಮ್ಗೆ ಗೊತ್ತಾಗ್ತದೆ ತಲೆನೇ ಓಡಲ್ಲ ಕೆಲಸ ಮಾಡಿ. ಯಾಕಂದ್ರೆ ಬಾಡಿಗೆ ರೆಸ್ಟ್ ಬೇಕು, ಪಶುಗಳಿಗೆ ಎಲ್ಲದಕ್ಕೂ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಅದನ್ನ ಏನ್ ಹೇಳ್ತಾರೆ ಅಂದ್ರೆ ಪಾಸ್ಟರ್ ರಜಲ್, ಈವನ್ ಮೆಟಲ್ಸ್ಗೂ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಏನಂತ ಹೇಳ್ಬೇಕಂದ್ರೆ ರೈಲ್ವೆ ವೀಲ್ಸ್ಗಳಿದೆಯಲ್ಲ ಅದಕ್ಕೂ ರೆಸ್ಟ್ ಬೇಕು ಅಂತ ಹೇಳ್ತಾರೆ. ಅವರು ಒಂದ್ ಕಡೆ ಬರ್ದಿದ್ದಾರೆ, ಅಲ್ಲೆಲ್ಲ ಗೊತ್ತಲ್ಲ ಅಮೆರಿಕಾದಲ್ಲಿ ಒಂದ್ಸತಿ ಟ್ರೈನ್ ಈಸ್ಟ್ ವೆಸ್ಟ್ ಹೋದ್ರೆ 11 days ಏನೋ ಹೋಗ್ತದೆ. ಹೋಗುವಾಗ ಅದು ರೆಸ್ಟ್ ಕೊಡದೆ ಕೆಲವೊಂದು ಆ ವೀಲ್ ಏನಾಗ್ತದೆ ಎಕ್ಸ್ಪೋರ್ಟ್ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಈವನ್ ಮೆಟಲ್ಸ್ ಮಾಡ್ಬೇಕು. ಮತ್ತೆ ನಮಗೆ ಗೊತ್ತು ಮಿಷಿನ್ಸ್ಗೆಲ್ಲದಕ್ಕೆ ಏನ್ ಮಾಡ್ಬೇಕು, ನಾವು ರೆಸ್ಟ್ ಕೊಡ್ಲೇ ಬೇಕು ಅಂತ ಇಲ್ಲಿ ನಾವು ನೋಡ್ತೀವಿ. ಇದು ನಮ್ಮ ಪ್ರಕೃತಿನೇ ಹಾಗೆ ಮಾಡಿದ್ದಾರೆ. ಇದು ಯಾವುದಕ್ಕೆ ಸೂಚನೆ ಆಗಿದೆ ಅಂತ ನೋಡ್ಬೇಕಂದ್ರೆ ಇದು ಮಿಲೇನಿಯಲ್ ರೆಸ್ಟ್, ಅದಕ್ಕೆ ಸೂಚನೆ ಆಗಿದೆ. ಅದಾದ್ಮೇಲೆ ನೋಡ್ಬೇಕಂದ್ರೆ ಇನ್ನೊಂದು ದೇವ ಜನರು ಅನುಭವಿಸುವ ಸಬ್ಬತ್, ಅದು ಹೀಬ್ರು 4ನೇ ಅಧ್ಯಾಯದಲ್ಲಿ ಇರುವಂತ ನಾವು ನೋಡ್ತೀವಿ. ಅದಕ್ಕೆ ತಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡುವೆನು. ಕೊಡ್ತೀನಿ ಅಂತ ಹೇಳಿ. ನಮ್ಮ ರಕ್ಷಣೆಗಾಗಿ ನಾವು ಮಾಡೋಂಥ ಕಾರ್ಯ ಯಾವುದೂ ಇಲ್ಲ, ಎಲ್ಲ ಏನ್ ಮಾಡಿದ್ದಾರೆ ಯೇಸು ಸ್ವಾಮಿ ಮೂಲಕ ಆಗಿರುವಂತದನ್ನ ಇಲ್ಲಿ ನೋಡ್ತೀವಿ. ಇದಕ್ಕೆ ಸಾಬತ್ ರೆಸ್ಟ್. ಅದ್ರ ವಿಷಯದಲ್ಲಿ ನಾವು ನೋಡ್ಬೇಕಂದ್ರೆ ಇಬ್ರಿಯ 4 ಓದ್ಕೊಂಡ್ರೆ ಚೆನ್ನಾಗಿ ಗೊತ್ತಾಗ್ತದೆ. ಅಲ್ಲೇನ್ ಹೇಳ್ತಾರೆ ಅಂದ್ರೆ ದೇವರು 6 ದಿನ ಕೆಲಸ ಮಾಡಿದ್ರು, 7ನೇ ದಿನದಲ್ಲಿ ವಿಶ್ರಮಿಸ್ಕೊಂಡ್ರು ಅಂತ ಹೇಳ್ತಾರೆ. ಆಮೇಲೆ ದೇವ ಜನರು ಅನುಭವಿಸ್ಲಿಕ್ಕಿರುವ ಒಂದು ಸಬ್ಬತ್ ಉಂಟು, ಅಂದ್ರೆ ರೆಸ್ಟ್ ಬೈ ಫೇತ್ ಅಂತ ನಾವು ನೋಡ್ತೀವಿ. ಯೇಸು ಕ್ರಿಸ್ತನ ಮೂಲಕ ನಂಬುವುದರಿಂದ ನಮಗೆ ದೊರಕುವಂತ ಆ ಒಂದು ವಿಶ್ರಾಂತಿ, ಅದು ಇಬ್ರಿಯ 4ರಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿರೋದು. ಹಾಗಾದ್ರೆ ಈ ಸಾಬತ್ ರೆಸ್ಟ್ ವಿಷಯಕ್ಕೆ ಹೀಬ್ರು 4ರಲ್ಲಿ ನಮ್ಗೆ ಆಂಟಿಟಿಪಿಕಲ್ ಮೀನಿಂಗ್ ಚೆನ್ನಾಗಿ ಕೊಟ್ಟಿದೆ ಅಲ್ವೇ. ಅದು ಮೊದಲನೇದಾಗಿ ಗಾಸ್ಪಲ್ ಏಜ್ ನಲ್ಲಿ ದೇವರ ಮಕ್ಕಳು ಅವರು ವಿಶ್ರಮಿಸಿಕೊಳ್ಳುವಂಥದ್ದು ಇನ್ ಫೇತ್ ಅಂತ ಹೇಳಿ. ಹಾಗಾದ್ರೆ ಬೈ ಫೇತ್ ಇನ್ ದಿ ಫಿನಿಶ್ಡ್ ವರ್ಕ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತನು ಪೂರ್ಣಗೊಳಿಸಿದ ಕಾರ್ಯಗಳ ಮೇಲೆ ನಮ್ಮ ನಂಬಿಕೆ ಇಟ್ಟು ನಾವು ವಿಶ್ರಮಿಸಿಕೊಳ್ಳುವಂಥದ್ದು, ಅದು ಈ ಸಾಬತ್ಗೆ ಹೋಲಿಕೆ ಇದೆ. ಮುಂದೆ ಬರುವ ಏಜ್ ನಲ್ಲಿ ಮಿಲೇನಿಯಲ್ ರೆಸ್ಟ್ ಅಂತ ಹೇಳಿ, ಅಲ್ಲಿ ಮುಂದೆ ಬರುವ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಮನುಷ್ಯರು ತಮ್ಮ ರಕ್ಷಣೆಗಾಗಿ ಏನು ಮಾಡೋದಿಲ್ಲ. ಅದೆಲ್ಲ ಕಾರ್ಯ ಏನ್ ಮಾಡ್ಬಿಟ್ಟಿದ್ದಾರೆ, ಯೇಸು ಸ್ವಾಮಿ ಮಾಡಿದ್ದಾರೆ. ಅವ್ರು ಏನ್ ಮಾಡ್ಬೇಕಂದ್ರೆ ನಂಬೇಕಷ್ಟೆ. ನಂಬುದ್ರೆ ಅವ್ರಿಗೆ ಏನಾಗ್ತದೆ, ಸಾಲ್ವೇಷನ್ ಅಂತ ಹೇಳ್ತಾರೆ, ಅದು ರೆಸ್ಟ್ ಅವ್ರಿಗೆ ಸಿಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಾದ್ಮೇಲೆ ಇದು ಒಂದು ಅಬ್ಸರ್ವೇಷನ್, ದಿಸ್ ಇಸ್ ನಾಟ್ ಎ ಫೆಸ್ಟಿವಲ್ ಅಂತ ಹೇಳ್ತಾರೆ, ದಿಸ್ ಓನ್ಲಿ ಎನ್ ಅಬ್ಸರ್ವೇಷನ್, ಆಚರಣೆ. ಸಬ್ಬತ್ ಅನ್ನೋದು ಆಚರಣೆ ಅನ್ನೋದನ್ನ ನಾವು ನೋಡ್ತೀವಿ. ಈಗ ನೋಡ್ಬೇಕಂದ್ರೆ ಹಬ್ಬಗಳು ಈಗ ಮುಂದೆ ಹೇಳ್ತಾರೆ, ಅದು ಯಾವ್ದಂತ ಹೇಳ್ಬೇಕಂದ್ರೆ ಅದೇ ಯಾಜಕ ಕಂಡ 23, 5 ಮತ್ತು 6. ಮೊದಲನೆಯ ತಿಂಗಳಿನ 14ನೆಯ ದಿನದ ಸಂಜೆಯ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕ ಹಬ್ಬವಾಗಬೇಕು. ಅದೇ ತಿಂಗಳಿನ 15ನೆಯ ದಿನದಲ್ಲಿ ಉಳಿವಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಅದು ಮೊದಲುಗೊಂಡು 7 ದಿನಗಳಲ್ಲಿಯೂ ಉಳಿವಿಲ್ಲದ ರೊಟ್ಟಿಗಳನ್ನು ಊಟ ಮಾಡಬೇಕು. ಬಹಳ ಚೆನ್ನಾಗಿ ಹೇಳ್ತಾರೆ. ಮೊದಲನೇ ತಿಂಗಳಿನ 14ನೇ ದಿನ ಸಂಜೆ ನೀವೇನ್ ಮಾಡ್ಬೇಕಂದ್ರೆ ಪಸ್ಕ ಹಬ್ಬನ ಆಚರಣೆ ಮಾಡ್ಬೇಕು. ಅದೇನಂದ್ರೆ ಊಟ, ಪಸ್ಕದ ಊಟ ಅಲ್ವೇ. ಅದೇನ್ ಮಾಡ್ಬೇಕು, ಅದು ಸಂಜೆ ಪಸ್ಕದ ಕುರಿ 10ನೇ ದಿನ ಆ ಕುರಿನ ಏನ್ ಮಾಡ್ಬೇಕು, ಮನೆಗೆ ತಗೊಂಡ್ ಬರ್ಬೇಕು. ತಗೊಂಡ್ ಬಂದ್ಬಿಟ್ಟು ಅದನ್ನ 14ನೇ ದಿನ ಇಟ್ಕೊಳ್ಬೇಕು. 14ನೇ ದಿನ ಸಂಜೆ ಏನ್ ಮಾಡ್ಬೇಕು, ಅದನ್ನ ಎಲ್ಲರ ಮುಂದೆ ಅದನ್ನ ಕೊಯ್ಬೇಕು. ಅದರ ರಾತ್ರಿ ಏನ್ ಮಾಡ್ಬೇಕಂದ್ರೆ ಅದನ್ನ ಊಟ ಮಾಡ್ಬೇಕು. ಹೆಂಗೆ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ ಆ ಪಸ್ಕದ ಕುರಿನ ಸುಟ್ಟು ಅಲ್ವೇ, ಕಹಿ ಪಲ್ಯ ಮತ್ತು ಏನ್ ಹೇಳ್ತಾರೆ ಹುಳಿ ಇಲ್ಲದ ರೊಟ್ಟಿಗಳನ್ನ ತಿನ್ಬೇಕು. ಹಾಗಾದ್ರೆ ಈ ಪಾಸ್ ಓವರ್, ಡೇ ಆಫ್ ಪಾಸ್ ಓವರ್, ಅದು ಮೊದಲನೇದಾಗಿ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸೋಡಸ್ 12 ಅಲ್ವೇ, ಈಜಿಪ್ಷಿಯನ್ ಪಾಸ್ ಓವರ್, ಅಲ್ಲಿಂದ ಪರ್ಪೆಚುಯಲ್ ಪಾಸ್ ಓವರ್ ಮೆಮೊರಿಯಲ್ ಅಂತ ಹೇಳ್ತಾರೆ. ಇದು 3 ಟ್ಯಾಬರ್ನಕಲ್ ಶಾಡಲ್ ಹೋದ್ರೆ ಪಾಸ್ ರಜಲ್ ಏನ್ ಮಾಡ್ತಾರೆ, 3 ಛಾಯೆಗಳನ್ನ ಕೊಟ್ಟಿರುವಂತದನ್ನ ನಾವು ನೋಡ್ತೀವಿ. ಅದೆಲ್ಲ ಗೊತ್ತಲ್ವೇ. ಮೊದಲನೇದಾಗಿ ಐಗುಪ್ತ ಲೋಕ ಅಲ್ವೇ, ಐಗುಪ್ತದ ಫರೋನ ಅಧಿಕಾರಿ ಯಾರು, ಸೈತಾನನ್ಗೆ ಹೇಳ್ತಾರೆ.
ಹಾಗಾದ್ರೆ ಇಸ್ರೇಲರು ಅಲ್ಲಿ ದಾಸತ್ವದಿಂದ ಅವರು ನರಳ್ತಾ ಇದ್ದಂಥದ್ದು ಅದೇನ್ ಹೇಳ್ತಾರೆ ಅಂದ್ರೆ ದೇವಜನರು ಪಾಪ ಭಾರದಿಂದ ನರಳ್ತಾ ಇದ್ದಕ್ಕೆ ಹೋಲಿಕೆ ಇದೆ ನೋಡ್ತೀವಿ. ಹೇಗೆ ಮೋಶೆ ಮುಖಾಂತರ ದೇವರು ಅವ್ರನ್ನ ಬಿಡಿಸಿದ್ರು, ಹಾಗೆ ಮೇಲಾದ ಮೋಶೆ ಮುಖಾಂತರ ಐಗುಪ್ತ ದಾಸನ ಬಿಡಿಸಿ ಎಲ್ಲಿ ಹೇಳ್ತಾರೆ ಪರಮಕಾನನ್ಗೆ ಕರ್ಕೊಂಡೋಗಿ ಸೇರಿಸಿದ್ದು ಫಸ್ಟ್ ಇದು ಅಂತ ನಾವು ನೋಡ್ತೀವಿ. ಅದಾದ ನಂತರ ಬಿಡುಗಡೆ ಆದ ನಂತರ ಅವರ ಅರಣ್ಯ ಪ್ರಯಾಣ ಅಲ್ವೇ, ಅದು ಬೇರೆ ಒಂದು ಛಾಯೆ ಬರ್ತದೆ. ಅಂದ್ರೆ ಗಾಸ್ಪ್ಲೇನಲ್ಲಿ ಚರ್ಚ್ ಅಲ್ವೇ, ಸಭೆ ಅವರು ಏನ್ ಮಾಡೋದು ಕ್ರಿಸ್ತನ ಅನುಸರಿಸಿ ಏನು ಅರಣ್ಯ ವಿಲ್ಡರ್ನೆಸ್ ಜರ್ನಿ ಅದಕ್ಕೆ ಹೋಲಿಕೆ ಇರುವಂತದ್ದು. ಆಮೇಲೆ ಯೋರ್ದನ್ ಹೊಡೆ ದಾಟಿ ಕಾನಾನ್ ದೇಶಕ್ಕೆ ಸೇರೋದು, ಅವರು ಹೆವನ್ಗೆ ಹೋಗುವಂತದ್ಕೆ ಛಾಯೆ ಇರೋಂಥದ್ದನ್ನ ಇಲ್ಲಿ ನೋಡ್ತೀವಿ. ಮೂರನೇದೇ ಛಾಯೆ ಅಂದ್ರೆ 10ನೇ ದಿನ ರಾತ್ರಿ ಅವರು ತಿನ್ನೋದು ಅಲ್ವೇ. ಹಾಗಾದ್ರೆ ಇದು ಯಾರಿಗೆ ಹೋಲಿಕೆ ಇದೆ ಈ ಪಸ್ಕದ ಕುರಿ ಅಂತ ಹೇಳ್ಬೇಕಂದ್ರೆ 1 ಕೊರಿಂಥ 5:7 ನಾವು ನೋಡ್ಬಿಡ್ತೀವಿ. 1 Corinthians 5th chapter 7th verse. Chapter 5:7. ನೀವು ಉಳಿ ಇಲ್ಲದವರೆನಿಸಿಕೊಂಡದರಿಂದ ಹಳೆ ಉಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಹೌದು, ಅದಾವುದೆಂದರೆ ಕ್ರಿಸ್ತನೇ. ಕ್ರಿಸ್ತನೇ. ಹಾಗಾದ್ರೆ ಆ ಪಸ್ಕದ ಕುರಿ ಯಾರಿಗೆ ಛಾಯೆ ಇದೆ? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ. ಆಂಟಿಟಿಪಿಕಲ್ ಪಾಸ್ ಓವರ್ ಲ್ಯಾಮ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಯೇಸು ಸ್ವಾಮಿ ಸತ್ತಂತದ್ದು ಕಾಲ ಸರಿಯಾದ 3 ಗಂಟೆ ಅಲ್ವೇ. ಇದು ದೇವಾಲಯದಲ್ಲಿ ಮೊದಲನೇ ಪಸ್ಕದ ಕುರಿ ಕೊಯ್ಯಂತ ಸಮಯ. ಅವರು ಅದೇ ದಿನ ಕರೆಕ್ಟ್ ಆಗಿ ಶಿಲುಬೆ ಮೇಲೆ ಪ್ರಾಣ ಬಿಟ್ಟಾಗ ಅಲ್ಲಿ ದೇವಾಲಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮೊದಲನೇ ಪಸ್ಕದ ಕುರಿ ಕೊಯ್ಯಲ್ಪಡ್ತಿತ್ತು, ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಆ ಪಸ್ಕದ ಕುರಿ ಏನ್ ಮಾಡಿದ್ರು? ಅದರ ಮೊದಲು ರಕ್ತವನ್ನು ತಕೊಂಡೋಗಿ ಏನ್ ಮಾಡ್ಬೇಕು? ಐಗುಪ್ತ ದೇಶದಲ್ಲಿ ಮನೆ ಮೇಲೆ ಮನೆ ನಿಲುವು ಪಟ್ಟಿಗೆ ಚಿಮುಕ್ಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಯಾವ್ದಕ್ಕೆ ಸೂಚನೆ ಆಗಿದೆ? ಸಭೆ ಯೇಸು ಕ್ರಿಸ್ತನ ರಕ್ತ ಅಲ್ವೇ, ಆ ಪಸ್ಕದ ರಕ್ತ ತಮ್ಮ ಹೃದಯದಲ್ಲಿ ಪ್ರೋಕ್ಷಿಸಿಕೊಳ್ಳೋದಕ್ಕೆ ಹೋಲಿಕೆ ಇರೋದು, ಅಥವಾ ಕನ್ಫೆಷನ್ ಆಫ್ ದಿ ಮೆರಿಟ್ ಆಫ್ ದಿ ಸ್ಯಾಕ್ರಿಫೈಸ್ ಅಂತ ಹೇಳಿ. ಯೇಸು ಕ್ರಿಸ್ತನ ಮಾಡೋದ ಯಜ್ಞಾರ್ಪಣೆಗಳನ್ನ ನಾವು ಅದು ಒಂದು ಆಶೀರ್ವಾದಗಳನ್ನ ಅರಿಕೆ ಮಾಡೋದು, ಕನ್ಫೆಷನ್ ಆಫ್ ದಿ ಮೆರಿಟ್ ಆಫ್ ದಿ ಸ್ಯಾಕ್ರಿಫೈಸ್ ಅಲ್ವೇ, ಅದಕ್ಕೆ ಹೋಲಿಕೆ ಇರುವಂತದ್ದು ನಾವು ನೋಡ್ತೀವಿ. ಅದಾದ ನಂತರ ಆ ರಾತ್ರಿ ಮನೆಯೊಳಗೆ ಏನ್ ಮಾಡ್ಬೇಕಂದ್ರೆ ಸುಟ್ಟು ತಿನ್ಬೇಕಾಗಿತ್ತು. ಹಾಗಾದ್ರೆ ಯೇಸುವಿನ ಕಡೆ ಹೇಳ್ತಾರಲ್ವೇ, ನಮ್ಮ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯೋನು ಜೀವನ ಹೊಂದಿದೆ ಅಂತ ಹೇಳಿ. ಯೇಸ್ವಾಮಿ ಅದು ತನ್ನ ಪಸ್ಕದ ಕುರಿಗೆ ಹೋಲಿಕೆ ಮಾಡಿಕೊಂಡು ಹೇಳಿರುವಂಥದ್ದು. ಆಗ ಅಲ್ಲಿ ಬಹಳ ಗೊಂದಲ ಆಗ್ತದೆ ಕಪೆರ್ನೌಮ್ ಸಭಾ ಮಂದಿರದಲ್ಲಿ, ಎಲ್ಲ ಹೋಗ್ಬೇಕಂತ ಹೇಳ್ತಾರೆ. ಆಗ ಸ್ವಾಮಿ ಹೇಳ್ತಾರೆ ಅಲ್ವೇ, ಶಿಷ್ಯರುಗಳೇ ನೀವು ಬಿಟ್ಟು ಹೋಗ್ಬೇಕಂದ್ರೆ ಅವಾಗ ಏನ್ ಹೇಳ್ತಾರೆ? ನಾನು ಹೇಳುವ ಮಾತುಗಳು ಜೀವವು ಆತ್ಮವೂ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಮಾಂಸ, ಪಸ್ಕ ಕುರಿ ಮಾಂಸ ತಿನ್ನೋದು ಏನಂತ ಹೇಳ್ಬೇಕಂದ್ರೆ, ಆಗ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಯೇಸು ಕ್ರಿಸ್ತನ ಬೋಧನೆ, ಅದನ್ನ ನಾವು ಜೀವ ಹೊಂದೋದಕ್ಕೆ ನಾವು ಅನುಸರಿಸುವಂಥದ್ದು, ತಿನ್ನೋದಕ್ಕೆ ಹೋಲಿಕೆ ಇರೋದು, ನಿತ್ಯ ಜೀವ ಪಡ್ಕೊಳ್ಳೋದಕ್ಕೆ ಅದು ಹೋಲಿಕೆ ಇರುವಂಥದ್ದನ್ನ ನಾವು ನೋಡ್ತೀವಿ. ಅಲ್ಲಿಂದ ನೋಡ್ಬೇಕಂದ್ರೆ ಕೈ ಕಾಯಿ ಪಲ್ಯ ತಿನ್ನೋದು ಅಂದ್ರೆ ಏನಂದ್ರೆ, ಯೇಸು ಕ್ರಿಸ್ತನ ಬೋಧನೆ ಅನುಸರಿಸಿ ನಾವು ಇಕ್ಕಟ್ಟಾದ ನಡೆಯುವಾಗ ಬರುವಂತ ಕಷ್ಟ ಸಂಕಟಗಳು. ಅಲ್ಲಿ ಈಜಿಪ್ಟ್ ನಲ್ಲಿ ಏನಾಗಿತ್ತು? ಅವರು ಪಟ್ಟಂತ ಕಷ್ಟ ಸಂಕಟಗಳಿಗೆ ಸೂಚನೆ ಆಗಿತ್ತು. ಇಲ್ಲಿ ಯೇಸು ಕ್ರಿಸ್ತನ ಅನುಸರಿಸಿ ನಡೆಯುವಾಗ ಕಷ್ಟ ಸಂಕಟಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಉಳಿಲ್ಲದ ರೊಟ್ಟಿ ಇದು ಯಾವ್ದಂತ ಹೇಳ್ಬೇಕಂದ್ರೆ, ಇದೇನು ಪ್ರಾಕ್ಟಿಕಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಆಂಟನ್ ಫೇ ಅವರೆಲ್ಲ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಈ ನೀವು ಕಹಿ ಬಾಯಿಗೆ ಹಾಕೊಂಡಾಗ ನಮ್ಗೆ ರಿಲೀಫ್ ಕೊಡೋದು ಸಿಹಿ ಆಗ್ಲಿ ಬೇರೆ ಯಾವುದೇ ಒಂದು ಇದು ನಮ್ಗೆ ರಿಲೀಫ್ ಕೊಡಲ್ಲ. ಅದು ಸಪ್ಪೆ ಬಾಯಿಗೆ ಹಾಕೊಂಡ್ರೆ ನಮ್ಗೆ ರಿಲೀಫ್ ಕೊಡೋಂಥದ್ದು. ಹಂಗೆ ನಾವು ಕಷ್ಟ ಸಂಕಟಗಳ ಅನುಭವಿಸುವಾಗ ನಮಗೆ ಆದರಣೆ ಕೊಡದೆ ಅಂದ್ರೆ ತಂದೆ ದೇವರ ಪರಿಶುದ್ಧವಾದ ವಾಗ್ದಾನಗಳು ನೆನೆಸ್ಕೊಂಡಾಗ ಏನಾಗ್ತದೆ? ಅದು ನಮಗೆ ಆದರಣೆ ಕೊಡ್ತದೆ. ಇದು ದೇವಜನರ ಒಂದು ವಿಷಯದಲ್ಲಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಐಗುಪ್ತ ದೇಶದ ಮನೆ ಅಲ್ಲಿ ತಿಂದಾಗ ಯಾರು ರಕ್ಷಣೆ ಹೊಂದ್ರು ಅಂದ್ರೆ ಚೊಚ್ಚಲು ಮಕ್ಕಳು ಅಲ್ವೇ ಫಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಡೇ ಯಾರಾದ್ರು ಆ ಮನೆಯೆಲ್ಲ ರಕ್ಷಣೆ ಹೊಂದಿತು. ಅಂದ್ರೆ ಆವಾಗ ಸಂಹಾರಕ ದೂತ ದಾಟಿ ಹೋಗ್ಬೇಕಂದ್ರೆ ಐಗುಪ್ತ ದೇಶದ ಯಾವ ಮನೆ ರಕ್ತ ಇಲ್ವೋ ಆ ಮನೆ ಚೊಚ್ಚಲು ಮಕ್ಕಳು ಹೋಗ್ತಿದ್ರು. ಆದ್ರೆ ಪಸ್ಕದ ಕುರಿ ರಕ್ತದಿಂದ ಚೊಚ್ಚಲು ಮಕ್ಕಳು ಏನಾದ್ರು
ಅದು ಪಾಸ್ ಓವರ್, ಇದು ಒಂದು ಅರ್ಥ ಹೇಳ್ತಾರೆ. ಹಾಗಾದ್ರೆ ದೇ ಪಾಸ್ ಫ್ರಮ್ ಡೆತ್ ಟು ಲೈಫ್ ಅಂತ ಹೇಳ್ತಾರೆ. ಮರಣದಿಂದ ಜೀವಕ್ಕೆ ಪಾರಾಗಿ ಹೋದ್ರು. ಐಗುಪ್ತ ದೇಶದಲ್ಲಿ ಚೊಚ್ಚಲ ಮಕ್ಕಳು ಜೀವದಲ್ಲಿದ್ರು, ಜೀವದಿಂದ ಮರಣಕ್ಕೆ ಅವರು ಪಾರಾಗಿ ಹೋದ್ರು. ಇದು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಸುವಾರ್ಥ ಯುಗ. ಸುವಾರ್ಥ ಯುಗ ಕರೆಕ್ಟ್ ಆಗಿ ಎಲ್ಲಿಂದ ಪ್ರಾರಂಭ ಆಯ್ತು? ಪಂಚಾಶತಮ ದಿನದಿಂದ. ಆ ದಿನದಿಂದ ಯೇಸುವಾಗಿ ಬೋಧನೆ ಏನ್ ಮಾಡ್ತಿದ್ದಾರೆ? ಅಂಗೀಕಾರ ಮಾಡಿಕೊಂಡು ಇವರು ಸಭೆ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾ ಇರೋದಕ್ಕೆ ಹೋಲಿಕೆ ಇರುವಂತದನ್ನ ಇಲ್ಲಿ ನಾವು ನೋಡ್ತಾ. ಅದಕ್ಕೆ ನಾವು ಫಸ್ಟ್ ರಸಲ್ದು ನಾವು ಆರ್ಟಿಕಲ್ಗಳು ಅಲ್ವೇ, ಟ್ಯಾಬರ್ನಾಕಲ್, ಅದರಲ್ಲೂ ಕಡೆಯಲ್ಲಿ ಫೆಸ್ಟಿವಲ್ ಅಡಿಷನಲ್ ಥಾಟ್ಸ್ಗಳಿದೆ. ಅದು ಮತ್ತೆ ಆಂಟನ್ ಫೇ ಬಹಳ ಚೆನ್ನಾಗಿ ಬರ್ದಿರ, ಅದು ಓದ್ಬೇಕಂದ್ರೆ ಇದು ಗೊತ್ತಾಗ್ತದೆ. ಅದಾಗಿ ಮಾರಣ ದಿನ ಹಬ್ಬ ತಿಂದು 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ಹುಳಿ ಇಲ್ಲದ ರೊಟ್ಟಿ. ಅದು ನೆಕ್ಸ್ಟ್ ಡೇ ಅವ್ರಿಗೆ ಸಬ್ಬತ್ತು ವಿಶ್ರಾಂತಿ. ಅಲ್ಲಿಂದ ಅವರು 7 ದಿನ ಏನಾಗ್ಬೇಕಾಗಿತ್ತು? ಹುಳಿ ಇಲ್ಲದ ರೊಟ್ಟಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಉಳಿದ ರೊಟ್ಟಿಗಳ ಹಬ್ಬ ಏನು ಅಂತ ಹೇಳಿದ್ರೆ, ಸಭೆ ಭಕ್ತನು ಸ್ನಾನ ದೀಕ್ಷೆ ಒಂದು ನಂತರ ಅವನೇನ್ಬೇಕು? ಎಲ್ಲ ಉಳಿಗಳನ್ನ ತೆಗೆದುಹಾಕಿ ರಿಮೈನಿಂಗ್ ಪಾರ್ಟ್ ಆಫ್ ಹಿಸ್ ಲೈಫ್ ಅವ್ರೇನಂದ್ರೆ ಹುಳಿ ಇಲ್ಲದ ಜೀವಿತ. ಅದಕ್ಕೆ ಅದಕ್ಕೆ ಭಕ್ತರಿಗೆ ಎವ್ರಿ ಡೇ ಇಸ್ ಅ ಫೀಸ್ಟ್ ಅಂತ ಹೇಳ್ತಾರೆ. ಅದು ಫೀಸ್ಟ್ ಆಫ್ ದಿ ಅನ್ಲಿವನ್ ಬ್ರೆಡ್ ಅಂತ ಅಲ್ಲಿ ಹೇಳುವಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ ಹಳೆ ಹುಳಿ ತೆಗೆದಾಕ್ಬೇಕು ಅಲ್ವೇ? ಮೊದಲನೇದಾಗಿ ಪಸ್ಕ ಆಚರಣೆಗೆ ಮಧ್ಯಾಹ್ನ ಏನ್ ಮಾಡ್ಬೇಕಾಗಿತ್ತು? ಹಳೆ ಹುಳಿನ ತೆಗೆದು. ಹಳೆ ಹುಳಿ ಯಾವುದು ಅಂತ ಹೇಳಿದ್ರೆ 8ನೇ ವಚನದಲ್ಲಿ ಹೇಳ್ತಾರೆ. 1 ಕೊರಿಂಥ 5:8. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಇದು ಬಹಳ ಚೆನ್ನಾಗಿ ಮೀನಿಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹುಳಿ ಅಂದ್ರೆ ಏನು ಅಂದ್ರೆ ದುರ್ಮಾರ್ಗ, ದುಷ್ಟತ್ವ. ಈ ಹುಳಿಯೆಲ್ಲ ತೆಗೆದಾಕಿ ಹುಳಿ ಇಲ್ಲದ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸರಳತೆ ಮತ್ತೆ ಸತ್ಯತೆ. ಇದು ಹಾಗಾದ್ರೆ ಕಾನ್ಸಂಟ್ರೇಟ್ ಆದ್ಮೇಲೆ ಪ್ರತಿದಿನ ನಮ್ಗೇನಂದ್ರೆ ಸರಳತೆ ಮತ್ತು ಸತ್ಯತೆಯಿಂದ ಹಬ್ಬ ಆಚರಣೆ ಮಾಡೋದಕ್ಕೆ ಇದು ಹೋಲಿಕೆ ಇರ್ದಿದೆ. ಬಹಳ ಶೀಘ್ರವಾಗಿ ಹೇಳ್ಬೇಕಂದ್ರೆ ಫೀಸ್ಟ್ ಆಫ್ ಅನ್ಲೀವನ್ ಬ್ರೆಡ್ ಅಂತ ಇಲ್ಲಿ ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಇದಿತ್ತು, ಒಂದು ಆಫರಿಂಗ್. ನೆಕ್ಸ್ಟ್ ಇದು 2ನೇ ಆಯ್ತು ಹಬ್ಬ. 3ನೇದು ಇದಾವ್ದಂತ ಹೇಳ್ಬೇಕಂದ್ರೆ ಅದೇ ಯಾಜಕಾಂಡ 23:9 ನಾವು ನೋಡ್ತೀವಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋದಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿಬಿಡನ್ನು ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಯಾವಾಗ? 11 ವಚನ. ಸಬ್ಬತ್ ದಿನದ ಮಾರನೆಯ ದಿನದಲ್ಲಿಯೇ ಅದನ್ನು ನಿವಾಳಿಸಬೇಕು. ಇದು ಒಂದು ಬಹಳ ಮುಖ್ಯವಾದ ಒಂದು ವಿಷಯ. ಇದೇ ಫಸ್ಟ್ ಆಫರಿಂಗ್ ಅಂತ ಹೇಳ್ತಾರೆ. ಜವೆಗೋದಿ ಅರ್ಪಣೆ, ಬಾರ್ಲಿ ಆಫರಿಂಗ್ ಅಂತ ಇಲ್ಲಿ ನೋಡ್ತೀವಿ. ಇದೇನಾಗ್ತಿತ್ತು ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಇದು ಏನ್ ಹೇಳ್ತಾರೆ ಸ್ವಾಮಿ, ಒಂದು ಲೆಕ್ಕದಲ್ಲಿ ಯಾವಾಗ ಸತ್ರು ಅವರು? ಜಿವಿಷ್ ಕ್ಯಾಲೆಂಡರ್ ಪ್ರಕಾರ ಬುಧವಾರ ಸತ್ತಂಥದ್ದು, ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಶುಕ್ರವಾರ ಸತ್ತಂಥದ್ದು ಅಂತ ನಾನು ನೋಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ರೆಸ್ಟ್ ಇದೆಯಲ್ಲ, ಸಬ್ಬತ್ತಾಗಿ ಇಮಿಡಿಯೇಟ್ ನೆಕ್ಸ್ಟ್ ಡೇ, ಅಂದ್ರೆ ಸಬ್ಬತ್ತಾಗಿ ನೆಕ್ಸ್ಟ್ ಡೇ ಯಾವ್ದಂದ್ರೆ 8ನೇ ದಿನ ಅಂತ ಹೇಳ್ತಾರೆ. ಸಬ್ಬತ್ ದಿನದ ಮಾರನೇ ದಿನ ಅಥವಾ ವಾರದ ಮೊದಲನೇ ದಿನ ಏನಾಗ್ಬೇಕಂದ್ರೆ, ಇವರು ಜವೆಗೋದಿ ಒಂದು ಪೈರ್ನ ಕಟ್ಕೊಂಡ್ಬಂದು ಯಜ್ಞವೇದಿ ಪಕ್ಕದಲ್ಲಿ ದೇವರಿಗೆ ಹೀವ್ ಆಫರಿಂಗ್ ಅಂತ ಹೇಳ್ತಾರೆ, ನೀವು ಆಡಿಸ್ಬೇಕಾಗಿತ್ತು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದು ಪ್ರಥಮ ಫಲ, ಅದು ದೇವರಿಗೆ ಅರ್ಪಣೆ ಆಗೋದನ್ನ ಇಲ್ಲಿ ನೋಡ್ತೀವಿ. ಇದು ಯಾವ್ದನ್ನೇ ಸೂಚನೆ ಮಾಡ್ತದೆ? ವಾರದ ಮೊದಲನೇ ದಿನ. ಅದು ಪ್ರಥಮ ಫಲವಾಗಿ ಯಾರು ಅಂದ್ರೆ, ಇದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಪುನರುತ್ಥಾನ. ಯೇಸು ಸ್ವಾಮಿ ವಾರದ ಮೊದಲನೇ ದಿನದಲ್ಲಿ ಹೆಂಗಾದ್ರು? ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದನ್ನ 1 ಕೊರಿಂಥ 15:20 ವಚನದಲ್ಲಿ ನಾವು ನೋಡ್ತೀವಿ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು.
ನೋಡಿದ್ರ ಅದು ಯಾವಾಗ ನಿವಾರಣೆ ಮಾಡಿದ್ರು 8ನೇ ದಿನ. ಆಗ ಯೇಸುಸ್ವಾಮಿ ಪುನರುತ್ಥಾನ ಆಗಿದೆ ಯಾವಾಗ? ವಾರದ ಮೊದಲನೇ ದಿನ ಅವರು ಪುನರುತ್ಥಾನ ಆದ್ರು. ಅದಕ್ಕೆ ಆದ್ರೆ ಯೇಸು ಕ್ರಿಸ್ತರು ಸತ್ತರಿಂದ ಎದ್ದು ಬಂದೇ ಇದ್ದಾನೆ. ನಿದ್ರೆ ಹೋದವರಲ್ಲಿ ಪ್ರಥಮ ಫಲ. ಈ ಬಿಕೇಮ್ ದಿ ಫಸ್ಟ್ ಫ್ರೂಟ್ ಅಮಾಂಗ್ ದಿ ಡೆಡ್ ಅಂತ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಈ ಜವೆಗೋದಿ ಸೀವುಡನ್ನ ಯಜ್ಞವೇದಿ ಮೇಲೆ ಸುಡಂಗಿರ್ಲಿಲ್ಲ. ಯಾಕಂದ್ರೆ ನಮ್ಮ ರಕ್ಷಕನ ಯೇಸು ಕ್ರಿಸ್ತ 2 ಸಾರಿ ಸಾಯಂಗಿಲ್ಲ ಅವರು ಪುನರುತ್ಥಾನ ಆದ್ಮೇಲೆ. ಅದಕ್ಕೆ ಏನ್ ಮಾಡ್ತಿದ್ರು, ಪಕ್ಕದಲ್ಲಿ ನೀವಾಳಿಸ್ತಿದ್ರು. ಹಾಗೆ ನಮ್ಮ ರಕ್ಷಕನ ಯೇಸು ಕ್ರಿಸ್ತನು ಪುನರುತ್ಥಾನ ಆದ ನಂತರ ದೇವರಿಗೆ ಪ್ರಥಮ ಫಲವಾಗಿ ಅಂಗೀಕೃತವಾದ್ರು ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಬೇರೆ ಯಾಜಕಾಂಡ 25ರಲ್ಲಿ ಬೇರೆ ಬೇರೆ ಸೆಕೆಂಡರಿ ಆಫರಿಂಗ್ಸ್ಗಳು ಕೊಟ್ಟಿದ್ದಾರೆ. ಅದನ್ನ ನಾವು ನೋಡ್ತೀವಿ. ಆದ್ರೆ ನಮಗೆ ಅದು ಜವೆಗೋದಿ ಅರ್ಪಣೆ ಅದು ಯಾವ್ದನೇ ಸೂಚಿಸಿದ್ರೆ 8ನೇ ದಿನದಲ್ಲಿ, ಅಂದ್ರೆ ವಾರದ ಮೊದಲನೇ ದಿನದಲ್ಲಿ ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಛಾಯೆ ಆಗಿದೆ. ಯೇಸು ಕ್ರಿಸ್ತನ ಸತ್ತೊಳಗಿಂದ ಪ್ರಥಮ ಫಲ. ಅದಕ್ಕೆ ಕೊಲೆಸದ್ರು ಹೇಳ್ತಾರಲ್ವೇ 1:18ರಲ್ಲಿ, ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಆತನ ಸತ್ತೊಳಗಿಂದ ಮೊದಲು ಎದ್ದು ಬಂದನು ಅಂತ ಹೇಳಿ ಇಲ್ಲಿ ಹೇಳೋದನ್ನ ನೋಡ್ತೀವಿ. ಇದು 3ನೇ ಆಚರಣೆ. ಈಗ 4ನೇ ಆಚರಣೆ ಯಾವುದು ಅಂತ ನೋಡ್ಬೇಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಪಂಚಾಶತ್ತಮ ದಿನ. ಅದೇ ಯಾಜಕಾಂಡ 23:15ರಿಂದ 17. ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿಗುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. ಹಾಗಾದ್ರೆ ಆ ಸಬ್ಬತ್ ದಿನ ಮೊದಲುಗೊಂಡು ಏನ್ ಮಾಡ್ಬೇಕಾಗಿತ್ತಂದ್ರೆ ಇವರು 50 ದಿನ ಲೆಕ್ಕಿಸಬೇಕಾಗಿತ್ತು ಅಂತ ಇಲ್ಲಿ. 50 ದಿನ ಅಂದ್ರೆ 7 ವಾರಗಳು, 49 ಡೇಸ್. ನೆಕ್ಸ್ಟ್ ಡೇ 50th ಡೇ. ಹಾಗಾದ್ರೆ ಪೆಂಟ್ ಕಾಸ್ಟ್ ಅಂದ್ರೆ ಏನು ಅಂದ್ರೆ 50th ಅಂತ ಅಷ್ಟೇ. ಪೆಂಟೆ ಕಾಸ್ಟ್ ಅಂತ ಹೇಳಿ ಅದಕ್ಕೆ ಪಂಚಾಶತ್ತಮ ದಿನ ಅಂತ ಇಲ್ಲಿ ಹೇಳ್ತಾರೆ. ಆ ದಿನ ಏನ್ ಮಾಡ್ಬೇಕಾಗಿತ್ತು ಅಂತ ನೋಡ್ಬೇಕಂದ್ರೆ 16. 7ನೇ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ಹೌದು. ಹಾಗಾದ್ರೆ ಇದು ಒಂದು ನೋಡ್ಬೇಕಂದ್ರೆ ಫಸ್ಟ್ ಆಫರಿಂಗ್ ಇದು ಪೆಂಟಿಕಾಸ್ಟಲ್. ಏನಂದ್ರೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನ ಆಫರ್ ಮಾಡ್ಬೇಕಾಗಿತ್ತು. ಇದು ಯಾವ್ದಂದ್ರೆ ಗೋಧಿ ಬೆಳೆ. ಇಸ್ರೇಲ್ನಲ್ಲಿ ಜವೆ ಗೋಧಿಂದ ನೆಕ್ಸ್ಟ್ ಗೋಧುವೆ ಅಂತ ನಾವು ಇಲ್ಲಿ ವೀಟ್ ಹಾರ್ವೆಸ್ಟ್ ಅಂತ ಹೇಳಿ ಹೇಳ್ತಾರೆ. ಅದನ್ನೇನ್ ಮಾಡ್ಬೇಕಾಗಿತ್ತು ಅಂದ್ರೆ ನೈವೇದ್ಯವಾಗಿ ಒಪ್ಪಿಸ್ಬೇಕಾಗಿತ್ತು. ಆದ್ರೆ ಇದು ಬೇರೆ ತರ ಇದೆ. ಅಂದ್ರೆ ಅಲ್ಲಿ ಶಿವುಡು ಹಂಗೆ ಅರ್ಪಣೆ ಮಾಡಿದ್ರು. ಇಲ್ಲಿ ಏನ್ ಮಾಡ್ಬೇಕಾಗಿತ್ತಂದ್ರೆ ಆ ಹೊಸ ಬೆಳೆಯನ್ನ ತಕೊಂಡು ಅದರಲ್ಲಿ ಹಿಟ್ಟು ಮಾಡ್ಬೇಕಾಗಿತ್ತು. 17. ನಿಮ್ಮ ನಿವಾಸಗಳಿಂದ ತಂದ ಹಿಟ್ಟಿನಲ್ಲಿ 6 ಸೇರು ಹಿಟ್ಟಿನಿಂದ 2 ನೈವೇದ್ಯದ ರೊಟ್ಟಿಗಳನ್ನು ಮಾಡಬೇಕು. ಇವುಗಳನ್ನು ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ ಮಾಡಿ ಪ್ರಥಮ ಫಲವಾಗಿ ಯೆಹೋವನಿಗೆ ಅಂಗೀಕಾರ ಮಾಡಬೇಕು. ಇದು ಪೆಕ್ಯುಲರ್. ಇದು ಏನಂದ್ರೆ ಇದು ಹಿಟ್ಟು ಮಾಡ್ಬೇಕಾಗಿತ್ತು. ಹಿಟ್ಟು ಮಾಡ್ಬಿಟ್ಟು ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಇದಕ್ಕೆ ಹುಳಿ ಹಾಕ್ಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುದೇ ಒಂದು ನಾವಿಲ್ಲಿ ಲೆವಿಟಿಕಸ್ 3rd ಚಾಪ್ಟರ್ ಅಲ್ಲಿ ನೋಡ್ತೀವಲ್ವೇ, ಯಾವುದೇ ಆಫರಿಂಗ್ ಹುಳಿ ಮತ್ತೆ ಯಾವುದು ಕೊಡಂಗಿಲ್ಲ ಅಲ್ವೇ. ಅವರು ಯಾವುದು ಯಜ್ಞವೇದಿ ಮೇಲೆ ಆಫರ್ ಮಾಡಂಗಿರ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇದು 2 ಮಾತ್ರ ಹುಳಿ ಹಾಕಿ ರೊಟ್ಟಿನ ಅರ್ಪಣೆ ಮಾಡ್ಬೇಕಾಗಿತ್ತು. ಇದು ಏನ್ ಮಾಡ್ತಾರೆ, ಹೀವ್ ಆಫರಿಂಗ್ ಅಂತ ಇದು ಹೇಳ್ತಾರೆ. ಇದು ಏನಕ್ಕೆ ಸೂಚನೆ ಆಗಿದ್ವೆ? ಪಂಚಾಶಬ್ದದಲ್ಲಿ ಏನಾಯ್ತು ಅಂದ್ರೆ ಸಭೆ ಮೇಲೆ ದೇವರಾತ್ಮ ಇಳಿದು ಬಂತು ಅಂತ ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಪಂಚಾಶತ್ತಮದಲ್ಲಿ ಸಭೆ ಯೇಸು ಕ್ರಿಸ್ತನಲ್ಲಿ ಪ್ರಥಮ ಫಲವಾಗಿ ಅಂಗೀಕಾರವಾಗಿದ್ದಕ್ಕೆ ಇದು ಸೂಚನೆ ಇರುವಂತದ್ದು. ನಮ್ಮ ರಕ್ಷಣೆ ಯೇಸು ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗಿ ತಾನು ಮಾಡಿದಂತ ಯಜ್ಞದ ಫಲವನ್ನ ದೇವರಿಗೆ ಅರ್ಪಣೆ ಮಾಡಿದಾಗ ಅದು ಅರ್ಪಣೆ ಆಗಿದೆ ಅಂತ ಹೆಂಗೆ ಅವರು ಸಭೆ ಪರವಾಗಿ ಅರ್ಪಣೆ ಮಾಡಿದಾಗ ಸಭೆ ನನಗೆ ಅಂಗೀಕಾರವಾಗಿದೆ ಅಂತ ಹೆಂಗೆ ದೇವ್ರು ತೋರಿಸ್ತಾರೆ ಅಂದ್ರೆ ಬೈ ಬೆಸ್ಟೋಯಿಂಗ್ ದಿ ಹೋಲಿ ಸ್ಪಿರಿಟ್, ಪವಿತ್ರಾತ್ಮವನ್ನ ಕೊಡೋದ್ರ ಮುಖಾಂತರ ಅದನ್ನ ತೋರಿಸಿದ್ರು ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಅದಿನ ಪೆಕ್ಯುಲಾರಿಟಿ ಏನಂತ ಹೇಳ್ಬೇಕಂದ್ರೆ, ಹಾಗಾದ್ರೆ ಅದೇ ಪಂಚಾಶತ್ತಮ ದಿನದಲ್ಲಿ ಏನಾಯ್ತು ಅಂದ್ರೆ ನಮ್ಗೆ ಗೊತ್ತು. ಅಪೊಸ್ತಲರ 2ನೇ ಅಧ್ಯಾಯದಲ್ಲಿ ಸಭೆ ಮೇಲೆ ದೇವರಾತ್ಮ ಹಿಡಿದು ಬಂದಿತ್ತು.
ಅದೇನಂತ ಹೇಳ್ಬೇಕಂದ್ರೆ ಇನ್ ಕ್ರೈಸ್ಟ್. ಅದಕ್ಕೆ ಬಹಳ ಚೆನ್ನಾಗಿ ಜೇಮ್ಸ್ ಫಸ್ಟ್ ಚಾಪ್ಟರ್ 18th ವರ್ಸ್ನಲ್ಲಿ ನಾವು ನೋಡ್ತೀವಿ. ಎ ಕೈಂಡ್ ಆಫ್ ಫಸ್ಟ್ ಫ್ರೂಟ್ ಅಂತ ಹೇಳ್ತಾರೆ. ಜೇಮ್ಸ್ ಫಸ್ಟ್ ಚಾಪ್ಟರ್ 18th ವರ್ಸ್. ಯಾಜಕ ಕಾಂಡ 1ನೇ ಅಧ್ಯಾಯ 18ನೇ ವಚನ. ಕ್ಷಮಿಸಿ, ಯಾಕೋಬ 1:18. ಆತನು ತನ್ನ ಶುಚಿತ್ವದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ವಿ ಬಿಕಮ್ ಎ ಕೈಂಡ್ ಆಫ್ ಫಸ್ಟ್ ಫ್ರೂಟ್ ಅಂತ ಹೇಳ್ತಾರೆ ಇನ್ ಕ್ರೈಸ್ಟ್ ಅಂತ. ಇದನ್ನ ಇನ್ನೊಂದು ವಿಷಯದಲ್ಲಿ ಮಾತಾಡ್ತಾರೆ. ರೆವಲ್ಯೂಷನ್ 14th ಚಾಪ್ಟರ್ 4 ಮತ್ತು 5ನೇ ವಚನ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು 14:4. ಹೌದು, 14:4. ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಯಾರಿಗೆ ಅಂದ್ರೆ ದೇವರಿಗೂ ಯಜ್ಞದ ಕುರಿಯಾದಾತನಿಗೆ ಪ್ರಥಮ ಫಲ. ಯಾವ್ದಂದ್ರೆ ಸಭೆ. ಹಾಗಾದ್ರೆ ಪಂಚಾಶಕ್ತಿಯ ದಿನದಲ್ಲಿ ಆಗಿದ್ದು ಏನಂತ ಹೇಳ್ಬೇಕಂದ್ರೆ ಸಭೆ ಕ್ರಿಸ್ತನಲ್ಲಿ ಪ್ರಥಮ ಫಲವಾಗಿ ದೇವರಿಗೆ ಅಂಗೀಕಾರ ಆಯ್ತು. ಇಲ್ಲಿ ಉಳಿ ಏನ್ ತೋರಿಸ್ತದೆ ಅಂತ ನೋಡ್ಬೇಕಂದ್ರೆ, ನಾವು ಅಶಕ್ತರಾಗಿದ್ದಾಗಲೇ ಅಂದ್ರೆ ನಾವು ಪಾಪಿಗಳಾಗಿದ್ದಾಗಲೇ ದೇವ್ರು ನಮ್ಮನ್ನೇನ್ ಮಾಡಿದ್ರು, ಕ್ರಿಸ್ತನಲ್ಲಿ ಅಂಗೀಕಾರ ಮಾಡಿದ್ರು. ಅದಕ್ಕೆ ಸೂಚನೆ ಇರುವಂತದ್ದು. ಉಳಿ ಹಾಕಿರೋದಂದ್ರೆ ಇವರು ಸಭೆ ಅಲ್ಲಿ ಸುಮಾರು 120 ಜನ ಕೂಡ ಬಂದಿದ್ರು ಅಂತ ಹೇಳ್ತಾರಲ್ವೇ. ಅದರಲ್ಲಿ 12 ಜನ ಅಪೊಸ್ತಲರ ಮೇಲೆ ದೇವರಾತ್ಮ ಬಂತು. ಆಗ ಸಾಂಕೇತಿಕವಾಗಿ ಅದು ಸಭೆ ಅಂಗೀಕಾರವಾದ ಸೂಚನೆ ಇದೆ. ಅದಂದ್ರೆ ಆಗ ಅವ್ರು ಏನಾಗಿದ್ರು, ನಮ್ ತರನೇ ಬಲಹೀನತೆ ಇದ್ರು. ಅದಕ್ಕೆ ನಾವು ಪಾಪಿಗಳಾಗಿದ್ದಾಗಲೇ ದೇವರು ನಮ್ಮನ್ನು ಕ್ರಿಸ್ತನಲ್ಲಿ ಏನ್ ಮಾಡಿದ್ರು ಅಂದ್ರೆ ಅಂಗೀಕಾರ ಮಾಡಿದ್ರು ಅನ್ನೋದು ಇಲ್ಲಿ ಸೂಚನೆ ಆಗಿದೆ. ಈ 2 ಲಂಪ್ ಏನಕ್ಕೆ ಅಂತ ನೋಡ್ಬೇಕು. ನಮಗೆ ಗೊತ್ತು, ಮುಂದೆ ಗಾಸ್ಪಲ್ ನಲ್ಲಿ ಸೆಲೆಕ್ಟ್ ಆಗೋದು ಯಾವ್ದಂದ್ರೆ 2 ಗ್ರೂಪ್. ಫಸ್ಟ್ 144 ಅಂಡ್ ಇನ್ನೊಂದೇನ್ ಹೇಳ್ತಾರೆ, ಗ್ರೇಟ್ ಮಲ್ಟಿಟ್ಯೂಡ್. ಇದು ಹೆವನ್ಲಿ ರಿವಾರ್ಡ್ಗೆ ಹೋಗುವಂಥದ್ದು. ಈ 2 ಗ್ರೂಪ್ ನ ಸಿಂಬಾಲಿಕಲಿ ಪಂಚಾಶಬ್ದದಿಂದಲೇ ದೇವ್ರು ಏನ್ ಮಾಡಿದ್ರು, ಆಸ್ ಎ ಹೋಲ್ ಏನ್ ಮಾಡಿದ್ರು, ಅಂಗೀಕಾರ, ಕ್ರಿಸ್ತನಲ್ಲಿ ಅಂಗೀಕಾರ ಮಾಡಿದ್ರು ಅಂತ ಹೇಳಿ ಇದನ್ನ ನಾವು ನೋಡ್ತೀವಿ. ಈಗ ಇಲ್ಲಿ 4 ಫೀಸ್ಟ್ಗಳು ಆಯ್ತು. ನೆಕ್ಸ್ಟ್ ಫೀಸ್ಟ್ ನೋಡ್ಬೇಕಂದ್ರೆ 5ನೇದು. ಇದು ಯಾವ್ದಂತ ಹೇಳ್ಬೇಕಂದ್ರೆ 23ನೇ ವಚನ, ಯಾಜಕಾಂಡ 23:23. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು. 7ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ನಿಮಗೆ ಸಂಪೂರ್ಣ ವಿರಾಮವಿರಬೇಕು. ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಿಸಬೇಕು. ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ಆ ದಿನ ಯೆಹೋವನಿಗೆ ಹೋಮ ಮಾಡಬೇಕು ಅಂತ. ಹಾಗಾದ್ರೆ ಫಸ್ಟ್ ಡೇ ಆಫ್ ದಿ 7th month, ತೀಶ್ರೀ ಅಂತ ಹೇಳ್ತಾರೆ ಇದ್ರೊಳಗೆ. ಆದ್ರೆ ಇದೇನು ವಿಶೇಷ ಅಂತ ನೋಡ್ಬೇಕಂದ್ರೆ ಕೆಳಗೆ 5th ಇದ್ರೊಳಗೆ ಫುಟ್ ನೋಟ್ ನಲ್ಲಿ ನಾವು ನೋಡ್ತೀವಿ. 5ನೇ ಫುಟ್ ನೋಟ್ ಅಲ್ಲಿ ಕೆಳಗೆ ಅಶ್ವಯುಜ ಶುದ್ಧ ಪಾಡ್ಯಮಿ ಪುರಾತನ ಲೆಕ್ಕದ ಮೇರೆಗೆ ಇದು ಹೊಸ ವರ್ಷದ ಮೊದಲನೆಯ ದಿನ. ಆಕ್ಚುಲಿ ಹಾಗಾದ್ರೆ ಇಸ್ರೇಲರಿಗೆ 2 ಕ್ಯಾಲೆಂಡರ್ ಇತ್ತು. ಒಂದು ರಿಲಿಜಿಯಸ್ ಕ್ಯಾಲೆಂಡರ್, ಅದು ನಿಸಾನ್ ಅಂದ್ರೆ ಹಬೀಬ್ನಿಂದ ಪ್ರಾರಂಭ, ಏಪ್ರಿಲ್ ಇಂದ ಪ್ರಾರಂಭ ಆಗ್ತಾ ಇತ್ತು. ಸೆಕೆಂಡ್ ಕ್ಯಾಲೆಂಡರ್ ಯಾವ್ದ್ರೆ ಕಮರ್ಷಿಯಲ್ ಕ್ಯಾಲೆಂಡರ್. ಕಮರ್ಷಿಯಲ್ ಕ್ಯಾಲೆಂಡರ್ ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಫಸ್ಟ್ ಡೇ ಆಫ್ ದಿ 7th month. ಅದಕ್ಕೆ ಆ ದಿನ ತುತ್ತೂರಿಯಿಂದ ಏನ್ ಮಾಡ್ಬೇಕು, ನ್ಯೂ ಇಯರ್ ಅಂತ ಹೇಳಿ ಎಲ್ಲ ಕಡೆ. ಅದಕ್ಕೆ ಡೇ ಆಫ್ ಬ್ಲಾಸ್ಟಿಂಗ್ ಅಂತ ಹೇಳ್ತಾರೆ, ಅದು ಮಾಡ್ಬೇಕಾಗಿತ್ತು. ಇದು ಯಾಕೆ ಅಂತ ಹೇಳಿದ್ರೆ, ಇಸ್ರೇಲರಿಗೆ ಸುತ್ತಲೂ ಮುತ್ತಲು ಇದ್ದ ಜನಗಳು ಅವ್ರಿಗೆಲ್ಲ ಅವಾಗ ನ್ಯೂ ಇಯರ್ ಯಾವ್ದಂತ ಹೇಳಿದ್ರೆ 7th month ಫಸ್ಟ್ ಡೇನೆ ನ್ಯೂ ಇಯರ್. ಅದರಿಂದ ಏನಂದ್ರೆ ಕಮರ್ಷಿಯಲ್ ನ್ಯೂ ಇಯರ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಟ್ರೆಸ್ಟ್ ಅದಕ್ಕೆ ಇದಕ್ಕೆ ಬಿಸ್ನೆಸ್ ಡೀಲಿಂಗ್ಗಳಿಗೆ ಇದೇನಾಗ್ತದೆ, ಅದಕ್ಕೆ ಕರೆಕ್ಟ್ ಆಗಿ ಲೆಕ್ಕ ಬರ್ತಿತ್ತು. ಹೌದು, ರಿಲಿಜಿಯಸ್ ಕ್ಯಾಲೆಂಡರ್ ಮಾತ್ರ ಏಪ್ರಿಲ್ ಇಂದ ಅಲ್ವೇ. ನಮ್ಮಲ್ಲಿ ಎಷ್ಟು ಕ್ಯಾಲೆಂಡರ್ ಇದೆ ಇಂಡಿಯಾದಲ್ಲಿ?
ಅಲ್ವೇ? ಎಷ್ಟು ಕ್ಯಾಲೆಂಡರ್ ಇದೆ? ರಿಲಿಜಿಯಸ್ ಕ್ಯಾಲೆಂಡರ್ ಇದೆ. ಎಲ್ಲಿಂದ? ಯುಗಾದಿಯಿಂದ ಆರಂಭ ಆಗ್ತದೆ. ಇನ್ನೊಂದು ಫೈನಾನ್ಷಿಯಲ್ ಕ್ಯಾಲೆಂಡರ್ ಇದೆ. ಅದೆಲ್ಲಿಂದ ಸ್ಟಾರ್ಟ್ ಆಗ್ತದೆ? ಏಪ್ರಿಲ್ 1st ಇಂದ, ಅಲ್ವೇ? ಫೈನಾನ್ಷಿಯಲ್ ಇಯರ್ ಅಂತ ಹೇಳ್ತಾರೆ. ಇನ್ನೊಂದಿದೆ ಅಕಾಡೆಮಿಕ್ ಇಯರ್. ಅದೆಲ್ಲಿಂದ ಪ್ರಾರಂಭ? ಮೇ ಜೂನಿಂದ ಪ್ರಾರಂಭ ಆಗಿ ಎಲ್ಲಿವರೆಗೆ ಹೋಗ್ತದೆ? ಮಾರ್ಚ್ವರೆಗೆ. ಅದಕ್ಕೆ ಅಕಾಡೆಮಿಕ್ ಇಯರ್ ಅಂತ ನಾವು ಹೇಳ್ತೀವಿ. ಹಂಗೆ 2-3 ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕ್ಯಾಲೆಂಡರ್ಗಳು ಇಂಡಿಯಾದಲ್ಲೂ ಇದೆ. ಹಂಗೆ ಯಹೂದ್ಯರಿಗೆ 2 ಕ್ಯಾಲೆಂಡರ್. ಇದು ಮೊದಲನೇ ಇದು ತೋರಿಸ್ತಾರೆ. ಇದು ಯಾವುದಕ್ಕೆ ಅಂದ್ರೆ ಇದು ಮಿಲೇನಿಯಲ್ಗೆ ಸೂಚನೆ ಆಗಿರುವಂತದ್ದನ್ನ ಇಲ್ಲಿ ನೋಡಿ. ಹಾಗಾದ್ರೆ ಯೇಸುಸ್ವಾಮಿ ಈ ಮೊದಲನೇ 4 ಹಬ್ಬಗಳನ್ನ ಅವ್ರ ನಿಜ ರೂಪದಲ್ಲಿ ಅವ್ರು ಯಾವಾಗ ಮಾಡಿದ್ರೆ, ಮೊದಲನೇ ಬರೋಣಕ್ವೇನಲ್ಲಿ ಈ ಮೊದಲನೇ 4 ಹಬ್ಬಗಳನ್ನ ಏನ್ ಮಾಡಿದ್ರು? ನಿಜ ರೂಪದಲ್ಲಿ ನೆರವೇರಿಸಿದ್ರು ಅಂತ ನೋಡ್ತೀವಿ. ನೆಕ್ಸ್ಟ್ 3 ಹಬ್ಬಗಳು ಅದು ಯಾವಾಗ ನೆರವೇರ್ತಂದ್ರೆ ಅವ್ರು 2ನೇ ಬರೋಣಕ್ಕಿನಲ್ಲಿ ಇದು ನೆರವೇರಿಸುವಂತ ಕಾರ್ಯ. ಇದು ಯಾವ್ದಂದ್ರೆ ಮಿಲೇನಿಯಲ್ ನನ್ನ ಪ್ರಾರಂಭ ಆಗೋದು ಯಾವ್ದು? 2002ನೇ ಬರುವಿಕೆಯಿಂದ ಪ್ರಾರಂಭ ಆಗುವಂಥದ್ದು. ಅದು ತುತ್ತೂರಿಯಿಂದ ಬ್ಲಾಸ್ಟ್ ಮಾಡಿ ಹೇಳುವುದಕ್ಕೆ ಇಲ್ಲಿ ನಾವು ನೋಡ್ತೀವಿ. ಅದಾದ ನಂತರ ಇವಾಗ 5ನೇ ನೋಡಿದ್ವಿ. 6ನೇದು ಯಾವ್ದಂದ್ರೆ ಡೇ ಆಫ್ ಅಟೋನ್ಮೆಂಟ್. ಅದನ್ನ ಅದೇ ಯಾಜಕ ಕಾಂಡ 23-26 ನಾವು ನೋಡ್ತೀವಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಅದೇ 7ನೆಯ ತಿಂಗಳಿನ 10ನೆಯ ದಿನವು ಸರ್ವದೋಷ ಪರಿಹಾರಕ ದಿನ. ಅದರಲ್ಲಿ ದೇವರ ಆರಾಧನೆಗಾಗಿ ಸಭೆ ಕೂಡಬೇಕು. ನೀವು ಪೂರ್ಣವಾಗಿ ಉಪವಾಸ ಮಾಡಬೇಕು ಮತ್ತು ಯೆಹೋವನ ಸನ್ನಿಧಿಯಲ್ಲಿ ಹೋಮವನ್ನು ಮಾಡಬೇಕು. ಡೇ ಆಫ್ ಅಟೋನ್ಮೆಂಟ್ ಏನು ಅಂದ್ರೆ ಮಹಾದೋಷ ಪರಿಹಾರಕ ದಿನ. ಇದು ಲೆವಿಟಿಕಸ್ 16 ಚಾಪ್ಟರ್ ನಲ್ಲಿ ಕೊಟ್ಟಿದ್ದಾರೆ ಅದು ಹೆಂಗೆ ರೂಲ್ಸ್ಗಳು ಅಂತ ಹೇಳಿ. ಅದು ಏನ್ ಮಾಡ್ಬೇಕಂದ್ರೆ 7ನೇ ತಿಂಗಳಿನ ಬಾಯಲ್ಲಿ ಹೇಳ್ಬಿಡೋಣ 10ನೇ ದಿನ ಮಹಾಯಾಜಕ ಏನ್ ಮಾಡ್ಬೇಕಾಗಿತ್ತು? ತನಗಾಗಿ ಒಂದು ಹೋರಿನ ತಗೊಳ್ಬೇಕಾಗಿತ್ತು. ತಕೊಂಡ್ ಬಂದು ಏನ್ ಮಾಡ್ಬೇಕಾಗಿತ್ತು? ತನ್ನ ಒಂದು ದೋಷ ಫಲಗಳನ್ನ ಅದ್ರ ಮೇಲೆ ಹಾಕಿ ಅದನ್ನೇನ್ ಮಾಡ್ಬೇಕು? ವಧೆ ಮಾಡ್ಬೇಕಾಗಿತ್ತು. ಅದನ್ನ ರಕ್ತನ ತಕೊಂಡೋಗಿ ಅವ್ರು ಏನ್ ಮಾಡ್ಬೇಕಾಗಿತ್ತು? ಮಹಾ ಪರಿಶುದ್ಧ ಸ್ಥಳದಲ್ಲಿ ಹೋಗಿ 7 ಸಾರಿ ಚಿಮುಕಿಸ್ಬೇಕಾಗಿತ್ತು ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈ ಮಹಾಯಾಜಕ ಯಾರಿಗೆ ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಶ್ರೇಷ್ಠ ಮಹಾಯಾಜಕನಿಗೆ ಹೋಲಿಕೆ ಇದೆ. ಅದಾದ ನಂತರ ಆ ಹೋರಿ ಯಾವುದಕ್ಕೆ ಹೋಲಿಕೆ ಇದೆ ಅಂದ್ರೆ ದ ಮ್ಯಾನ್ಹುಡ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮನುಷ್ಯತ್ವ, ಅವರು 30ನೇ ವರ್ಷದೊಳಗೆ ಇದ್ದಂತ ಮನುಷ್ಯತ್ವ ಆ ಹೋರಿನಲ್ಲಿ ಹೋಲಿಕೆಯಾಗಿರುವಂಥದ್ದನ್ನ ನಾವು ನೋಡ್ತೀವಿ. ಅದನ್ನ ತಗೊಂಡೋಗಿ ಏನ್ ಮಾಡ್ತಾರಂದ್ರೆ 7 ಸಾರಿ ಚಿಮುಕಿಸ್ತಾರೆ. ಅದು ಆಕ್ಚುಲಿ ಏನ್ ಹೇಳ್ತಾರೆ, ಕ್ರಾಸ್ ತರ ಚಿಮುಕಿಸ್ತಿದ್ರು ಅಂತ. ಹಿಂಗೆ ಒಂದ್ಸತಿ ಈ ತರ ಒಂದ್ಸತಿ ಚಿಮುಕಿಸ್ತಾ ಇದ್ರು ಅಂತ. ಯಾವುದಕ್ಕೆ ಅಂತ ಹೇಳ್ಬೇಕಂದ್ರೆ ಮಂಜೂಷ ಪೆಟ್ಟಿಯ ಎದುರುಗಡೆ ಚಿಮುಕಿಸ್ತಾ ಇದ್ರು ಅಂತ ಹೇಳಿ ನೋಡ್ತೀವಿ. ಆಗ ಏನಾಗ್ತಿತ್ತು? ಇಸ್ರೇಲ್ನರ ದೋಷ ಏನಾಗ್ತಿತ್ತು? ಮುಚ್ಚಲ್ಪಡ್ತಾ ಇತ್ತು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಅದಾದ ನಂತರ ಬಂದು ಆಚೆ ಕಡೆ ಬಂದು ಅದೇ ರೀತಿ ಹೋತ ಅಲ್ವೇ, ಲಾರ್ಡ್ಸ್ ಗೋಟ್ ಅಂಡ್ ಏನ್ ಹೇಳ್ತಾರೆ, ಸ್ಕೇಪ್ ಗೋಡ್ನ ತಗೊಂಡೋಗಿ ಮಾಡ್ತಿದ್ರು. ಆಮೇಲೆ ಎಲ್ಲ ಇದು ಮಾಡಿ ಇದಾದ್ಮೇಲೆ ಏನಾಗ್ತಿತ್ತು ಅಂದ್ರೆ ಆ ಒಪೆ ಮಾತ್ರ ಏನ್ ಮಾಡ್ತಿದ್ರು ಅಂದ್ರೆ ಯಜ್ಞವೇದಿ ಮೇಲೆ ಅದನ್ನ ಅರ್ಪಣೆ ಮಾಡ್ತಿದ್ರು. ಮತ್ತೆ ಸ್ಕಿನ್ಸ್ ಅಂಡ್ ಹೈಡ್ಸ್ ಎಲ್ಲ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಊರು ಆಚೆ ಕಡೆ ತಗೊಂಡೋಗಿ ಸುಡಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಒಂದು ಯಜ್ಞ ಇದು 3 ದೃಷ್ಟಿನಲ್ಲಿ ಇದನ್ನ ಹೇಳ್ತಾರೆ. ಮೊದಲನೇದಾಗಿ ದೇವದರ್ಶನ ಗುಡಾರದಲ್ಲಿ ಕೋರ್ಟ್ ಅಲ್ಲಿ ನಾವು ನೋಡ್ಬೇಕಂದ್ರೆ ಯಜ್ಞವೇದಿ ಅಲ್ವೇ, ಅದು ಜಸ್ಟಿಫೈಡ್ ಬಿಲೀವರ್ಸ್ ಅಂತ ಹೇಳ್ತಾರೆ ಅಲ್ವೇ, ಕೋರ್ಟ್ ಕಂಡೀಷನ್ ಅಲ್ಲಿ. ಹಾಗಾದ್ರೆ ಆಗ ಯೇಸುಸ್ವಾಮಿ ಜೀವಿತ ಕಾಲದಲ್ಲಿ ನೀತಿವಂತರು ಇಸ್ರೇಲರಿಗೆ ಯೇಸುಸ್ವಾಮಿ ಒಂದು ಅರ್ಪಣೆ ಅವ್ರು ಮಾಡಿ ಯಜ್ಞ ಹೆಂಗ್ ಕಾಣ್ತಿತ್ತು ಅಂತ ಹೇಳ್ಬೇಕಂದ್ರೆ ಇಸ್ ಝೀಲ್, ಬರ್ನಿಂಗ್ ಝೀಲ್, ಅದು ಬಹಳ ಉತ್ಕೃಷ್ಟವಾಗಿ ಅದು ಅವ್ರಿಗೆ ಕಾಣ್ತು ಅಂತ ಹೇಳ್ತಾರೆ. ಮತ್ತೆ ಅವರು ಇದ್ರೊಳಗೆ ಹೋಲಿ ಒಳಗೆ ಹೋದಾಗ ದಿ ಕಂಡೀಷನ್ ಆಫ್ ಹೋಲಿ ಯಾವ್ದಂತ ಹೇಳ್ಬೇಕಂದ್ರೆ ಕಾನ್ಸಿಕ್ರೇಟೆಡ್ ಕಂಡೀಷನ್ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಮೊದಲನೇದಾಗಿ ಅವರು ಧೂಪವೇದಿ ಮೇಲೆ ಏನ್ ಮಾಡ್ಬೇಕಾಗಿತ್ತು, ರಕ್ತನ ಸ್ವಲ್ಪ ಹಾಕ್ಬೇಕಾಗಿತ್ತು, ಆಮೇಲೆ ಧೂಪ ಹಾಕ್ಬೇಕಾಗಿತ್ತು ಅಂತ ಹೇಳ್ತಾರೆ. ಹಾಗಾದ್ರೆ ಕಾನ್ಸಂಟ್ರೇಟ್ ಆಗಿ ಒಂದು ಸಭೆಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಯಜ್ಞ ಹೆಂಗಿತ್ತಂದ್ರೆ ಇಟ್ ವಾಸ್ ಎ ಸ್ವೀಟ್ ಸ್ಮೆಲ್ಲಿಂಗ್ ಸ್ಯಾಕ್ರಿಫೈಸ್, ಸುಗಂಧ ವಾಸನೆಯಾದ
ಯಜ್ಞವಾಗಿತ್ತು. ಯಾರಿಗೆ? ಹೋಲಿಯೊಳಗಿರೋರು ಮಾತ್ರ ಅದು ಸಭೆಗೆ ಅದು ಕಾಣ್ತಿತ್ತು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಇದು ಹೋಗಿ ಬಗ್ಗಿ ಹೋಗಿ ಎರಡನೇ ಮೋಸ್ಟ್ ಹೋಲಿನಲ್ಲಿ ಇದು ಮಾಡಿದ್ ಅವ್ರ ಪರಲೋಕದಲ್ಲಿ ತಮ್ಮ ಯಜ್ಞ ಫಲವನ್ನ ಲೋಕದ ಮತ್ತೆ ಪರವಾಗಿ ಅರ್ಪಣೆ ಮಾಡಿದ್ಕೆ ಅದು ಸೂಚನೆ ಆಗಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಆಚೆ ಕಡೆ ಹೈಡ್ಸ್ ಅಂಡ್ ಸ್ಕಿನ್ ಅದು ಹೆಂಗೆ ಅಂತ ಹೇಳಿದ್ರೆ, ನೀವು ಆ ಪ್ರಾಣಿಗಳದ್ದು ಚರ್ಮ ಗಿರ್ಮ ಸುಡುವಾಗ ಎಂತ ವಾಸನೆ ಬರ್ತದೆ? ಕೆಟ್ಟ ವಾಸನೆ ಬರ್ತದೆ. ಹಂಗೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಅಲ್ಲಿ ಜೂವಿಶ್ ಇವ್ರು ರಿಲಿಜಿಯಸ್ ಲೀಡರ್ಗೆ ಹೆಂಗಾಯ್ತು? ಆ ಸ್ಯಾಕ್ರಿಫೈಸ್ ವಾಸೆ ಏನ್ ಹೇಳ್ತಾರೆ? ಅದು ಕಳ್ಳ ಮೆಸಾಯ ಅಂದ್ರು. ಅವ್ರ ಮೂಗಿಗೆ ಏನಾಯ್ತು? ಒಂದು ಅಸಹ್ಯವಾಗಿ ಅವರ ಸ್ಯಾಕ್ರಿಫೈಸ್ ಅಲ್ವೇ? ಅದಕ್ಕೆ ಇಬ್ರಿ 11 ಹೇಳ್ತಾರಲ್ವಾ, ಆತನು ಪಟ್ಟಣದ ಹೊರಗೆ ಏನ್ ಮಾಡುದು? ನಿಂದನೆ ಅಪಮಾನಗಳನ್ನ ತಕೊಂಡು ಸತ್ತನು. ಅದರಂತೆ ನಾವು ಪಟ್ಟಣದ ಹೊರಗೆ ಏನಾಗಲ್ಲ, ಹೋಗೋಣ ಅಂತ ಹೇಳಿ ಇಲ್ಲಿ ನಾವು ಇದು 3 ಒಂದು ಪಿಕ್ಚರ್ಗಳನ್ನ ತೋರಿಸ್ತದೆ. ಜಸ್ಟಿಫೈಡ್ ಬಿಲೀವರ್ಸ್ಗೆ ಏನಾಗ್ತಿತ್ತು? ಇಟ್ ವಾಸ್ ಎ ಝೀಲ್, ಯೇಸು ಸ್ವಾಮಿ ಮಾಡಿದ ಕಾರ್ಯಗಳು. ಆಮೇಲೆ ಒಳಗೆ ಯಾಜಕರಿಗೆ ಬಂದು ಪ್ರೀಸ್ಲಿ ಕಂಡೀಷನ್ ಇರೋರಿಗೆ ಇಟ್ ವಾಸ್ ಎ ಸ್ವೀಟ್ ಸ್ಮೆಲ್ಲಿಂಗ್ ಆಫರಿಂಗ್ ಯೇಸು ಕ್ರಿಸ್ತಂದು ಅಂತ ಹೇಳ್ತಾರೆ. ಆಚೆ ಕಡೆ ಲೋಕದವರಿಗೆ ದೃಷ್ಟಿ ಏನಾಗಿತ್ತು? ಕಳ್ಳ ಮಜಾಯ ಅಂತ ಹೇಳಿ ಆತನ ಮೇಲೆ ಕೆಟ್ಟ ಕೆಟ್ಟ ಅಪವಾದಗಳನ್ನ ಹೊರಿಸಿದ್ರು ಅಂತ ಹೇಳಿ ಇದು ದೋಷ ಪರಿಹಾರಕ. ಇದು ಅದಾದ ನಂತರ ನೆಕ್ಸ್ಟ್ ಆಫರಿಂಗ್ ಯಾವ್ದಂದ್ರೆ ಹೋತ, ಅದು ಸಭೆಗೆ ಯಾವ ರೀತಿ ಯಾಕೆ ಮಾಡ್ತಾರೋ ಅದೇ ತರ ಮಾಡುವಂಥದ್ದು ನೋಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಇವ್ರ ಮಹಾಜಕ ಏನ್ ಮಾಡ್ತಾರಂದ್ರೆ, ಎಲ್ಲ ಮುಗಿಸಿದ್ಮೇಲೆ ಹೊರಗಡೆ ಬಂದು ಏನ್ ಮಾಡ್ತಾರೆ? ಇಸ್ರೇಲರಿಗೆ ಆಶೀರ್ವಾದ ಮಾಡ್ತಿದ್ರು ಅಲ್ವೇ? ಹಾಗಾದ್ರೆ ಇದು ಯಾವರಿಗೆ ಬರ್ತದೆ ಅಂತ ಹೇಳ್ತಾರೆ ಅಂದ್ರೆ, ಇದು ಗಾಸ್ಪಲ್ ಏಜ್ ಇಂದ ಪ್ರಾರಂಭ ಆಗಿ ಡೇ ಆಫ್ ಅಟೋನ್ಮೆಂಟ್, ಎಂಡ್ ಆಫ್ ದಿ ಮಿಲೇನಿಯಲ್ ಏಜ್ ಅಲ್ಲಿವರೆಗೆ ಛಾಯೆ ಚಿತ್ರ ಇದ್ರೊಳಗೆ ಇದೆ. ಡೇ ಆಫ್ ಅಟೋನ್ಮೆಂಟ್ ನಲ್ಲಿ ಸಂಪೂರ್ಣವಾಗಿ ದೇವ್ರ ಜೊತೆಗೆ ಮನುಷ್ಯತೆ ಒಂದು ಮಾಡೋದು ಯಾವಾಗ ಅಂದ್ರೆ ಎಂಡ್ ಆಫ್ ದಿ ಅಟೋನ್ಮೆಂಟ್ ಅಂತ ಹೇಳ್ತಾರೆ. ಅಲ್ಲಿ ಆಗ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಒಂದು ವರ್ಸ್ ಇದೆ. ಏನಂದ್ರೆ ಇದಕ್ಕೆ ಇಬ್ರಿಯ ಭಾಷೆದಲ್ಲಿ ಏನ್ ಹೇಳ್ತಿದ್ರು? ನಾವು ಇಂಗ್ಲಿಷ್ ಡೇ ಆಫ್ ಅಟೋನ್ಮೆಂಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಮಹಾದೋಷ ಪರಿಹಾರಕ. ಇದರಲ್ಲಿ ಇಬ್ರಲ್ಲಿ ಯೋಮ್ ಕಿಪೂರ್, ಈಗ ಯೋಮ್ ಕಿಪೂರ್ ಅಂತಾರೆ. ಯೋಮ್ ಕೋಫೇರ್ ಅನ್ನ ಅರ್ಥ ಹೇಳ್ತಿದ್ರು. ಇದು ಯೋಮ್ ಕೋಫೇರ್ ಅಂತ ಹೇಳಿದ್ರೆ ಅಂದ್ರೆ ಲಿಟ್ರಲಿ ಡೇ ಆಫ್ ಕವರಿಂಗ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಸ್ರೇಲರ ದೋಷಗಳು ಆ ಪ್ರಾಣಿಗಳ ಯಜ್ಞದ ಮುಖಾಂತರ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಟ್ ಯೂಸ್ ಟು ಬಿ ಕವರ್ಡ್, ಮುಚ್ಚಲ್ಪಡ್ತಿತ್ತು ಅಷ್ಟೇ. ಆದ್ರೆ ಅದು ಎಲ್ಲಿ ಅಳಿಸಲ್ಪಡ್ತು ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ. ಅದಕ್ಕೆ ಡೇ ಆಫ್ ಕವರಿಂಗ್ ಅಂತ ಹೇಳಿ ಯಜ್ಞ ಇದು ಮಂಜೂಷದ ಮುಂದೆ ಇದು ಮಾಡುವಾಗ ಮುಚ್ಚಲ್ಪಡ್ತಿತ್ತು ಅಂತ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಇಸ್ರೇಲ್ ಪ್ರಕಾರ ಆ ಪಾಪಗಳ ಕ್ಷಮೆ ಅಂದ್ರೆ ಇಟ್ ಇಸ್ ಕವರಿಂಗ್ ಅಂತ ಹೇಳಿ. ಆದ್ರೆ ನ್ಯೂ ಟೆಸ್ಟ್ಮೆಂಟ್ ಪ್ರಕಾರ ಗ್ರೀಕ್ ನಲ್ಲಿ ಇದು ಡೇ ಆಫ್ ಏನ್ ಹೇಳ್ತಾರೆ ಅಲ್ಲ, ಬ್ಲಾಟಿಂಗ್ ಔಟ್ ಆಫ್ ಸಿನ್ ಅಂತ ಹೇಳಿ, ಪಾಪಗಳನ್ನ ಅಳಿಸಿ ಬಿಡುವಂಥದ್ದು. ಯೇಸುಸ್ವಾಮಿ ಮರಣ ಹೊಂದ ನಂತರ ಎಲ್ಲ ಪಾಪಗಳು, ಇಸ್ರೇಲ್ ಪಾಪ ಮೊದಲು, ಲೋಕದ ಪಾಪಗಳು ಏನಾಯ್ತು ಅಂತ ಹೇಳಿದ್ರೆ ಮೊದಲು ಅಳಿಸಲ್ಪಡ್ತು. ಅದನ್ನ ಅಪೊಸ್ತಲ ಕೃತ್ಯಗಳು 3:19 ನಾವು ನೋಡ್ತೀವಿ. ಪಂಚಾಶತ್ತಮ ದಿನದಲ್ಲಿ ಪೇತ್ರ ಮಾತಾಡ್ತಾರೆ ಇಸ್ರೇಲರಿಗೆ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳುಹಿಸಿಕೊಡುವ. ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ, ಆದುದರಿಂದ ನಿಮ್ಮ ಪಾಪಗಳು ಅಳಿಸಿ ಬಿಡುವ ಹಾಗೆ ಅಂತ ಹೇಳಿದ್ರೆ ಬ್ಲಾಟಿಂಗ್ ಔಟ್ ಆಫ್ ಯುವರ್ ಸಿನ್ ಅಂತ ಹೇಳ್ತಾರೆ. ಹಂಗಾದ್ರೆ ಯೇಸು ಸ್ವಾಮಿ ಅವ್ರು ಯಜ್ಞ ಮಾಡಿದ ನಂತರ ಆಲ್ ದಿ ಸಿನ್ಸ್ ವರ್ ಬ್ಲಾಟೆಡ್ ಔಟ್ ಅಂತ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೆ ನ್ಯೂ ಟೆಸ್ಟಿಮೆಂಟ್ ಪ್ರಕಾರ ಪಾಪ ನಿವಾರಣೆ ಅಂತ ಹೇಳಿ ಇಟ್ ಇಸ್ ಬ್ಲಾಟಿಂಗ್ ಔಟ್ ಆಫ್ ದಿ ಸಿನ್. ಇಸ್ರೇಲ್ ಪ್ರಕಾರ ಪಾಪ ನಿವಾರಣೆ ಇಟ್ ಇಸ್ ಕವರಿಂಗ್ ಆಫ್ ದಿ ಸಿನ್. ಅದಕ್ಕೆ ಕೋಫೇರ್ ಅನ್ನೋ ಒಂದು ಮಾತು. ಇಂಗ್ಲಿಷ್ ನಲ್ಲಿ ಕವರ್ ಅನ್ನೋದು ಹೀಬ್ರು ಭಾಷೆಯಿಂದ ಬಂದಿದ್ದು. ಹೀಬ್ರು ಭಾಷೆ ಕೋಫೇರ್ ಅನ್ನೋ ಮಾತಿನಿಂದ ಕವರಿಂಗ್ ಅಂತ ಬಂತು ಅಂತ ನೋಡ್ತೀವಿ. ಹಾಗಾದ್ರೆ ಇದು ಡೇ ಆಫ್ ಅಟೋನ್ಮೆಂಟ್ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ಬೇಕಂದ್ರೆ ಯೇಸು ಸ್ವಾಮಿ ಯಜ್ಞದಿಂದ ಪ್ರಾರಂಭ ಆಗ್ತದೆ. ಎಲ್ಲಿಗೆ ಅಂದ್ರೆ ಎಂಡ್ ಆಫ್ ದಿ ಮಿಲೇನಿಯಲ್ ಏಜ್, ಅದು
ಮುಕ್ತಾಯ ಆಗ್ತದೆ. ಆಗ ಯೇಸುಸ್ವಾಮಿ 2ನೇ ಸಾರಿ ಬಂದು ಆಶೀರ್ವಾದ ಮಾಡ್ತಾರೆ ಜನರಿಗೆ, ಅದರಲ್ಲಿ ಇದು ಮುಕ್ತಾಯ ಆಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಇದು ಎಷ್ಟನೇದಂದ್ರೆ 6ನೇದು. 7ನೇ ಹಬ್ಬ ಯಾವುದು ಅಂತ ಹೇಳ್ಬೇಕಂದ್ರೆ ಪರ್ಣಶಾಲೆಗಳ ಹಬ್ಬ. ಅದನ್ನ ಅದೇ ಯಾಜಕಾಂಡ 23:33 ನಾವು ನೋಡ್ತೀವಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸು, 7ನೆಯ ತಿಂಗಳಿನ 15ನೆಯ ದಿನ ಮೊದಲುಗೊಂಡು 7 ದಿನಗಳವರೆಗೆ ಪರ್ಣಶಾಲೆಗಳ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ನೋಡಿ, 7ನೇ ತಿಂಗಳದು ಬಹಳ ಇದು ಫೀಸ್ಟ್ಗಳಿದೆ ಅಲ್ವೇ. 1ನೇ ದಿನ ಏನಂದ್ರೆ ಡೇ ಆಫ್ ಬ್ಲಾಸ್ಟಿಂಗ್ ಅಂತ ಹೇಳ್ತಾರೆ. 2ನೇದು 10ನೇ ದಿನ ಡೇ ಆಫ್ ಅಟೋನ್ಮೆಂಟ್ ಅಂತ ಹೇಳ್ತಾರೆ, ದೋಷ ಪರಿಹಾರಕ ದಿನ ಅಂತ ಹೇಳ್ತಾರೆ. 15ರಿಂದ 21ನೇ ದಿನದವರೆಗೆ ಇದು ಪರ್ಣಶಾಲೆಗಳ ಹಬ್ಬ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಆ ದಿನ ಇವ್ರು ಏನ್ ಮಾಡ್ಬೇಕು, ಜಾತ್ರೆಗೆ ಕೂಡ್ಬೇಕಾಗಿತ್ತು. ಆ ದಿನ ನೋಡ್ಬೇಕಂದ್ರೆ 1ನೇ ದಿನ 15ನೇ ದಿನ ದೇವಾಲಯಕ್ಕೆ ಕೂಡ್ಬೇಕು, ಅಂದ್ರೆ 21ನೇ ದಿನ ದೇವಾರಾಧನೆಗೆ ಕೂಡ್ಬೇಕು. ಆ ದಿನ ಯಾವುದೇ ಯಜ್ಞಗಳನ್ನ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾರೆ. ಆ 7 days ಇವ್ರು ಏನ್ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ, ನೀವು ಪರ್ಣಶಾಲೆಗಳಲ್ಲಿ ವಾಸ ಮಾಡಬೇಕು. ಅದನ್ನ ಅದೇ ಯಾಜಕಾಂಡ 23:42 ನಾವು ನೋಡ್ತೀವಿ. 7 ದಿವಸಗಳು ನೀವು ಪರ್ಣಶಾಲೆಗಳಲ್ಲಿ ವಾಸವಾಗಿರಬೇಕು. ಸ್ವದೇಶಸ್ಥರಾದ ಇಸ್ರಾಯೇಲರೆಲ್ಲರೂ ಪರ್ಣಶಾಲೆಗಳಲ್ಲಿಯೇ ವಾಸವಾಗಿರಬೇಕು. ಪರ್ಣಶಾಲೆಗಳಲ್ಲಿ ವಾಸ. ಆ 7 ದಿನಗಳು ಇಸ್ರೇಲ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ಟೆಂಟ್ ಅಲ್ಲಿ ವಾಸ ಮಾಡ್ಬೇಕು. ಈಗಲೂ ಇಸ್ರೇಲ್ ಜೂಯಿಸ್ ಏನ್ ಮಾಡ್ತಾರೆ ಅಂದ್ರೆ ಮನೆ ಮೇಲೆ ಒಂದು ಟೆಂಟ್ ಹಾಕೊಳ್ತಾರೆ. ಟೆಂಟ್ ಹಾಕೊಂಡು ಅದ್ರಲ್ಲಿ ಇರ್ತಾರೆ. ಅದಾದ್ಮೇಲಿಂದ ಈ CF ಗಲೀಲ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಎಲ್ಲ ಸ್ಪೇಸ್ ಇರ್ತದೆ, ಅಲ್ಲೆಲ್ಲ ಟೆಂಟ್ ಅಲ್ಲಿ ಇರ್ತಾರೆ. ನಾವು ಹೋದಾಗ ಹೇಳಿದ್ರು ಫೀಸ್ಟ್ ಆಫ್ ಇದು ಇವ್ರು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಎಲ್ಲ ಟೆಂಟ್ಗಳಲ್ಲಿ ಕೆಲವು ಟೆಂಟ್ಗಳು ಹಾಕೊಂಡಿದ್ರು. ಆಗ ನೋಡಿದಾಗ ಇದು ಈ ಫೀಸ್ಟ್ ಆಫ್ ಟ್ಯಾಬರ್ನಕಲ್ ಇನ್ನೂ ಇವರೆಲ್ಲ ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿ ಹೇಳಿದ್ನ ನಾವು ನೋಡ್ತೀವಿ. ಇದು ಏನಕ್ಕೆ ಅಂತ ಹೇಳ್ಬೇಕಂದ್ರೆ 43ನೇ ವಚನ. ಯಾಕೆ ಹಿಂಗ್ ಮಾಡ್ಬೇಕು ಅಂದ್ರೆ 43ನೇ ವಚನ. ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದಾಗ ಇಸ್ರಾಯೇಲರು ಪರ್ಣಶಾಲೆಗಳಲ್ಲಿ ವಾಸವಾಗಿರುವಂತೆ ಮಾಡಿದನೆಂಬುದಾಗಿ ಇದರಿಂದ ನಿಮ್ಮ ಸಂತತಿಯವರಿಗೆ ತಿಳಿಯುವುದು. ನಾನು ನಿಮ್ಮ ದೇವರಾದ ಯೆಹೋವನು. ಹೌದು, ನಾನು ಐಗುಪ್ತ ದೇಶದಿಂದ ನಿಮ್ಗೆ ಬರಮಾಡಿದಾಗ ನೀವು ಎಂದ್ರಲ್ಲಿದ್ರಿ ಅಂದ್ರೆ ಪರ್ಣಶಾಲೆಗಳಲ್ಲಿ ವಾಸ ಮಾಡ್ತಿದ್ರಿ. ಇದು ನೆನಪಿಗೆ ನೀವು ಈ ಕೆಲಸ ನೀವು ಮಾಡಬೇಕು. ಅದಕ್ಕೆ ಫೆಸ್ಟಿವಲ್ಸ್ಗಳು ಯಾಕೆ ಕೊಟ್ಟಿದ್ದಾರೆ, ಯಾಕೆ ನೇಮಕ ಮಾಡಿದ್ದಾರೆ ಅಂದ್ರೆ ಟು ಪರ್ಪೆಚುಯೇಟ್ ದಿ ಮೆಮೊರೀಸ್ ಅಂತ ಹೇಳಿ, ಅಥವಾ ಇನ್ಸಿಡೆಂಟ್ಸ್ಗಳು, ಒಂದು ನ್ಯಾಷನಲ್ ಎಕ್ಸ್ಪೀರಿಯನ್ಸ್ಗಳು ಯಾವ್ದಾಯ್ತಾರೆ ಅದು ಏನಾಗ್ಬೇಕು, ಅದು ಮನಸ್ಸಿನಲ್ಲಿ ರಿಫ್ರೆಶ್ ಆಗಕ್ಕೆ ಏನ್ ಮಾಡಿ ಹಬ್ಬಗಳು ಮಾಡಿದ್ದಾರೆ ಅಲ್ವೇ. ನಾವು ರಿಪಬ್ಲಿಕ್ ಡೇ ಏನಕ್ಕೆ ಇದು ಮಾಡ್ತೀವಿ, ನಾವು ಗಣರಾಜ್ಯ ಆಗಿದ್ದಕ್ಕೆ ನೆನೆಸ್ಕೊಳ್ಳೋಕೆ ಮಾಡ್ತೀವಿ. ಇಂಡಿಪೆಂಡೆನ್ಸ್ ಡೇ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ ನೆನೆಸ್ಕೊಳ್ಳೋಕೆ ಏನ್ ಮಾಡ್ತೀವಿ ಅಂದ್ರೆ ಹಬ್ಬಗಳು ಏನಂತ ಹೇಳ್ಬೇಕಂದ್ರೆ ಟು ಪರ್ಪೆಚುಯೇಟ್ ದಿ ಮೆಮೊರೀಸ್ ಆಫ್ ದಿ ಎಕ್ಸ್ಪೀರಿಯನ್ಸ್ ಅಥವಾ ಇನ್ಸಿಡೆನ್ಸ್ ಅಂತ ಹೇಳಿ ಇಲ್ಲಿ ನಾವು ನೋಡುವಂಥದ್ದು ನಾನು ನೋಡ್ತೀವಿ. ಹಾಗಾದ್ರೆ ಮುಂದೆ ಇದೊಂದೇ ಹಬ್ಬ ಲೋಕದ ಸರ್ವ ಜನಾಂಗಗಳು ಏನ್ ಮಾಡ್ತಾರೆ, ಆಚರಣೆ ಮಾಡಕ್ಕೆ ಯೆರೂಸಲೇಮ್ಗೆ ಬರ್ತಾರಂತೆ. ಅದನ್ನ ಮಲಾಕಿ 14ನೇ ಅಧ್ಯಾಯ 16ನೇ 17ನೇ ವಚನದಲ್ಲಿ ನಾವು ನೋಡ್ತೀವಿ. ಮಲಾಕಿ ಅಲ್ಲ ಕ್ಷಮಿಸಿ, ಜಕರ್ಯ 14, 16 ಮತ್ತು 17. ಅನಂತರ ಯೆರೂಸಲೇಮಿನ ಮೇಲೆ ಬಿದ್ದ ಸಕಲ ಜನಾಂಗಗಳಲ್ಲಿ ಉಳಿದವರೆಲ್ಲರೂ ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿ ರಾಜನನ್ನು ಆರಾಧಿಸುವುದಕ್ಕೂ ಪರ್ಣಶಾಲೆಗಳ ಹಬ್ಬವನ್ನು ಆಚರಿಸುವುದಕ್ಕೂ ಪ್ರತಿ ವರ್ಷವೂ ಹೊರಟು ಬರುವರು. ಲೋಕದ ಸಮಸ್ತ ಕುಲಗಳಲ್ಲಿ ಯಾವ ಕುಲದವರು ಸೇನಾಧೀಶ್ವರ ಯೆಹೋವನೆಂಬ ರಾಜಾದಿ ರಾಜನನ್ನು ಆರಾಧಿಸುವುದಕ್ಕೆ ಬರುವುದಿಲ್ಲವೋ ಅವರಿಗೆ ಮಳೆ ಬರುವುದಿಲ್ಲ. ಕರೆಕ್ಟ್. 16, 17 ನೋಡ್ರಿ. ಇದೊಂದು ಏನ್ ಹೇಳ್ತದೆ ಅಂದ್ರೆ 18ನೇವರೆಗೆ ಸಕಲ ಪರ್ಣಶಾಲೆ ಹಬ್ಬಗಳ ಆಚರಣೆ ಮಾಡಕ್ಕೆ ಬರ್ತಾರಂತೆ ಎಲ್ಲಾ ಜನ. ಇದು ಪಾಸ್ಟರ್ ರಸಲ್ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏನಂದ್ರೆ 1000 ವರ್ಷ ಆದ ನಂತರ ಎಲ್ಲರಿಗೆ ನಿತ್ಯ ಜೀವ ಸಿಕ್ಕಿದ ಮೇಲೆ ಒಂದು ನೆನಪಿರ್ತದಂತೆ, ನಾವು ಒಂದು ಕಾಲದಲ್ಲಿ ಶರೀರವೆಂಬ ಗುಡಾರದಲ್ಲಿ ಇದ್ವಿ ಅಲ್ವೇ. 2 ಕೊರಿಂಥ 5:1 ಅಲ್ವೇ. ಅದ್ರ ಏನ್ ಹೇಳ್ತದೆ, ನಾವು ಈ ಶರೀರವೆಂಬ
ಗುಡಾರದಲ್ಲಿದ್ದೀವಿ ಅಂತ ಹೇಳ್ತಾರೆ. 2 ಕೊರಿಂಥ 5:1. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟಿದ್ದರೂ ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಹೌದು, ಅದು ಹಾಗಾದ್ರೆ ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂತ ನಿವಾಸ ಆಗಿದೆ ಅಲ್ವೇ. ರಿಸರ್ವೇಷನ್ ಆದ್ಮೇಲೆ ಸಭೆಗೆ ಸಿಕ್ಕಂತದ್ದು ಏನಂದ್ರೆ ಅದು ಕಟ್ಟಡ, ಅದು ನಿರಂತರವಾದಂಥದ್ದು. ಅದಕ್ಕೆ ಮುಂಚೆ ಭೂಲೋಕದಲ್ಲಿ ಇದು ಗುಡಾರ ಅಂತ ಹೇಳ್ತಾರೆ, ಮ್ಯಾನ್ಷನ್ ಅಲ್ವೇ. ಹಾಗಾದ್ರೆ ಸಭೆ ಮನುಷ್ಯರು ಭೂಲೋಕದಲ್ಲಿ ಒಂದು ಕಾಲದಲ್ಲಿ ಅವರು ದೇಹವೆಂಬ ಗುಡಾರದಲ್ಲಿ ಇದ್ವು ಅನ್ನೋ ನೆನಪಿಗೋಸ್ಕರ ಇದೇನ್ ಮಾಡಿದ್ದಾರೆ, ಈ ಒಂದು ಹಬ್ಬನ ನೇಮಿಸಿದ್ದಾರೆ ಅಂತ ಹೇಳ್ತಾರೆ. ಟು ಪರ್ಪೇಚ್, ಅದಕ್ಕೆ ಫೀಸ್ಟ್ ಅಂದ್ರೆ ಟು ಪರ್ಪೇಚುಯೇಟ್ ದಿ ಮೆಮೊರೀಸ್. ಇದು ಅವ್ರು ನೆನೆಸ್ಕೊಳ್ತಾರಂತೆ, ಒಂದು ಕಾಲದಲ್ಲಿ ನಾವು ದೇಹವೆಂಬ ಗುಡಾರದಲ್ಲಿ ಏನ್ ಮಾಡಿದ್ವಿ, ವಾಸ ಮಾಡ್ತಾ ಇದ್ವಿ ಅಂತ ಹೇಳಿ ಇಲ್ಲಿ ಮಾಡ್ತಾರೆ ಅಂತ. ಇದು ಒಂದು ಅರ್ಥ. ಇನ್ನೊಂದು ಮೀನಿಂಗ್ ಇದೆ ಇದಕ್ಕೆ. ಏನಂತ ಹೇಳ್ಬೇಕಂದ್ರೆ, ಆ ದಿನ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ 7ನೇ ತಿಂಗಳಿನ 15ನೇ ದಿನ ತೋಟ ಮತ್ತು ತೋಪುಗಳ ಬೆಳೆಗಳನ್ನ ಏನ್ ಮಾಡ್ಬೇಕಾಗಿತ್ತು, ಅವ್ರು ತಂದು ಅರ್ಪಣೆ ಮಾಡ್ಬೇಕಾಗಿತ್ತು. ಅಂದ್ರೆ ಅದಕ್ಕೆ ಫ್ರೂಟ್ಸ್ ಆಫ್ ದಿ ಹಾರ್ಟಿಕಲ್ಚರ್ ಅಂತ ಹೇಳ್ತಾರೆ, ತೋಟ ತೋಪುಗಳ ಬೆಳೆ. ಅದನ್ನ ಯಾಜಕಾಂಡ 23:39 ನಾವು 15ನೆಯ ದಿನದಲ್ಲಿ ನೀವು ತೋಟ ಮತ್ತು ತೋಪುಗಳ ಬೆಳೆಯನ್ನು ಕೂಡಿಸಿದ ನಂತರ ಯೆಹೋವನು ನೇಮಿಸಿದ ಪರ್ಣಶಾಲೆಗಳ ಜಾತ್ರೆಯನ್ನು 7 ದಿನಗಳವರೆಗೂ ಆಚರಿಸಬೇಕು. ಮೊದಲನೆಯ ದಿನದಲ್ಲಿಯೂ 8ನೆಯ ದಿನದಲ್ಲಿಯೂ ಯಾವ ಕೆಲಸವನ್ನು ಮಾಡದೆ ಸಂಪೂರ್ಣ ವಿರಾಮದಿಂದಿರಬೇಕು. 40ನೇ ವಚನ. ಮೊದಲನೆಯ ದಿನದಲ್ಲಿ ಶ್ರೇಷ್ಠ ವೃಕ್ಷದ ಹಣ್ಣುಗಳನ್ನು, ಖರ್ಜೂರ ಮರದ ಗರಿಗಳನ್ನು, ಎಲೆಗಳ ದಟ್ಟವಾಗಿರುವ ಮರಗಳ ಕೊಂಬೆಗಳನ್ನು, ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆಯುವ ನಿರವಂಜಿ ಚಿಗುರುಗಳನ್ನು ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ 7 ದಿನಗಳು ಸಂಭ್ರಮವಾಗಿರಬೇಕು. ಇದೇನ ಅರ್ಥ ಅಂದ್ರೆ, ಫ್ರೂಟ್ ಆಫ್ ದಿ ಏನ್ ಹೇಳ್ತಾರೆ, ಟ್ರೀಸ್ಗಳು ಅಲ್ವೇ. ಅಂಜೂರದ ಮರ, ದ್ರಾಕ್ಷೆ ಮರ, ಪ್ರಥಮ ಫಲನ ಏನ್ ಮಾಡ್ಬೇಕು, ಅವರು ತಂದು ಒಪ್ಪಿಸ್ಬೇಕಾಗಿತ್ತು 7ನೇ ತಿಂಗಳಿನ 15ನೇ ದಿನದಲ್ಲಿ. ಇದು ಏನ್ ಸೂಚನೆ ಆಗಿದೆ ಅಂದ್ರೆ, ಮರಗಳು ಯಾವ್ದಕ್ಕೆ ಸೂಚನೆ ಇದೆ ಬೈಬಲ್ನಲ್ಲಿ, ಸಿಂಬಾಲಿಸಮ್ನಲ್ಲಿ ನೇಷನ್ಸ್ ಅಂತ ನೋಡ್ತೀವಿ ಅಲ್ವೇ. ಅಂಜೂರ ಮರ ಯಾವ್ದಕ್ಕೆ ಸೂಚನೆ ಇದೆ, ಇಸ್ರೇಲ್ ಜನಾಂಗಕ್ಕೆ ಸೂಚನೆ ಇದೆ. ಅದಾದ್ಮೇಲೆ ವೈನ್ ಅಲ್ವೇ, ದ್ರಾಕ್ಷೆ ಬಳ್ಳಿ ಯಾವ್ದಕ್ಕೆ ಸೂಚನೆ ಇದೆ, ಕ್ರಿಶ್ಚಿಯನ್ ಜನಾಂಗ ಅಲ್ವೇ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ. ಇವೆಲ್ಲ ಜನಾಂಗಗಳಿಗೆ ಸೂಚನೆ ಇದೆ. ಯೆಶಾಯ 5ನಲ್ಲಿ ಹೇಳ್ತಾರೆ, ಇಸ್ರೇಲು ನನಗೆ ಇಷ್ಟವಾದ ಗಿಡ. ಇವೆಲ್ಲ ನೋಡ್ಬೇಕಂದ್ರೆ ಇದೆಲ್ಲ ಏನ್ ಸೂಚನೆ ಮಾಡ್ತಂದ್ರೆ ನೇಷನ್ಸ್ ಅಂತ ಹೇಳಿ, ಜನಾಂಗಗಳು. ಅದ್ರ ಮಿಲೇನಿಯಲ್ನಲ್ಲಿ ಏನಾಗ್ತದೆ ಅಂದ್ರೆ, ಎಲ್ಲಾ ಜನಾಂಗಗಳು ಬಂದು ತಮ್ಮ ಫಲವನ್ನು ಏನ್ ಮಾಡ್ತಾರೆ, ತಂದು ದೇವರಿಗೆ ಅರ್ಪಣೆ ಮಾಡ್ತಾರೆ. ಲೋಕದ ಸಕಲ ಜನಾಂಗಗಳು ಕೂಡಿ ಬರ್ತಾರಂತ ಅಲ್ವೇ. ಅದೇ ಯೆಶಾಯ 2:2 ಹೇಳ್ತಾರಲ್ವೇ, ಸಕಲ ಯೆಹೋವನ ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು ಎಲ್ಲಾ ಉನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಆಗ ಸಕಲ ದೇಶಗಳವರು ಅದರ ಕಡೆಗೆ ಪ್ರವಾಹಗಳಂತೆ ಬರುವರು. ಬಂದು ಏನ್ ಮಾಡ್ತಾರಂತ, ಹೊರಟು ಬಂದ ಬಹು ಜನಾಂಗದವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಹೌದು. ಹಾಗಾದ್ರೆ ಇದೇನಂದ್ರೆ, ಎಲ್ಲಾ ಜನಗಳು ತಮ್ಮ ಫಲಗಳನ್ನ ತಗೊಂಬಂದು ಏನ್ ಮಾಡ್ತಾರೆ, ತಂದೆ ದೇವರಿಗೆ ಅರ್ಪಣೆ ಮಾಡ್ತಾರೆ ಅಂತ ಇಲ್ಲಿ ನಾವು ನೋಡ್ತೀವಿ. ಸಕಲ ಜನಾಂಗಗಳು ಏನ್ ಮಾಡ್ತಾರೆ ಅಂದ್ರೆ, ಯೆಹೋವನನ್ನು ಆರಾಧಿಸೋದಕ್ಕೆ ಎಲ್ಲಿ ಬರ್ತಾರೆ, ಇಸ್ರೇಲರಿಗೆ ಬರ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಯೆರೂಸಲೇಮಿನಿಂದ ಧರ್ಮೋಪದೇಶವು ಏನ್ ಹೇಳ್ತಾರೆ, ಚಿಯೋನ್ನಿಂದ ವಾಕ್ಯಗಳು ಓಡ್ತದೆ, ಅವ್ರು ನಮಗೆ ಬೋಧಿಸ್ತಾರೆ. ಬೇರೆ ಜನರನ್ನು ಕರ್ಕೊಂಡು ಬರ್ತಾರಂತ. ಅಲ್ಲಿ ಜಕರ್ಯ 8ರಲ್ಲಿ ಹೇಳ್ತದೆ, ಅನ್ಯ ಜನಾಂಗಗಳ 10 ಜನ ಒಬ್ಬ ಯಹೂದ್ಯನ ಸೆರಗಿಟ್ಕೊಳ್ತಾರಂತೆ. ನಾವು ನಿಮ್ಮೊಂದಿಗೆ ಬರ್ತೀವಿ, ಯಾಕಂದ್ರೆ ದೇವರು ನಿಮ್ಮೊಂದಿಗೆ ಇದ್ದಾರೆ ಹೇಳಿದ್ರೆ, ಅವರು ತಮ್ಮ ಫಲಗಳನ್ನ ತಂದು ದೇವರಿಗೆ ಅರ್ಪಣೆ ಮಾಡ್ತಾರೆ. ಇದೆ ಫ್ರೂಟ್ ಆಫ್ ದಿ ಹಾರ್ಟಿಕಲ್ಚರ್ ಫ್ರೂಟ್, ಮರಗಳ ಹಣ್ಣುಗಳನ್ನ ತಂದು ಏನ್ ಮಾಡ್ಬೇಕು ಅಂದ್ರೆ, ಇದು
ಎಲ್ಲಿಗೆ ಸೂಚನೆ ಇದೆ ಅಂದ್ರೆ ಮಿಲೇನಿಯಲ್ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಎಲ್ಲಾ ಜನಾಂಗಗಳು ತಮ್ಮ ಫಲಗಳನ್ನ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಮುಖಾಂತರ ದೇವರಿಗೆ ಅರ್ಪಣೆ ಮಾಡ್ತಾರೆ. ಇದಕ್ಕೆ ಈ ಪಂಚಾಶತ್ತಮ ದಿನ ಎರಡು ಇದು ಅರ್ಥಗಳನ್ನ ಇಲ್ಲಿ ನಾವು ನೋಡ್ತೀವಿ. ಹೀಗೆ ಇದು ಜೂಯಿಷ್ ಫೆಸ್ಟಿವಲ್ಸ್. ಅದಾದ್ಮೇಲೆ ಹನುಕ ಅಂತಿದೆ, ಪೂರಿಮ್ ಹಬ್ಬ ಇದೆ. ಅದೆಲ್ಲ ಅವರು ಆಮೇಲೆ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ ಹೇಳ್ತಾರಲ್ಲ, ಅದು ಆಲಯದ ಪ್ರತಿಷ್ಠೆ ಮಾಡ್ತಾ ಇದ್ರು. ಪೂರಿಮ್ ಬಂದು ಚೀಟ ಹಾಕಂಥದ್ದು ಆಮೇಲೆ ಅದೆಲ್ಲ ಇವರು ಟ್ರೆಡಿಷನಲಿ ಮಾಡ್ಕೊಂಡಿರುವಂಥದ್ದು, ಧರ್ಮಶಾಸ್ತ್ರದಲ್ಲಿ ಕೊಟ್ಟಂಥದ್ದು 7. ಹಾಗಾದ್ರೆ ಹೇಗೆ ಯೇಸು ಹೆಂಗೆ ನೆರವೇರಿಸಿದ್ರು ನಿಜ ರೂಪದಲ್ಲಿ ಅಂತ ಹೇಳ್ಬೇಕಂದ್ರೆ, ಮೊದಲನೇ 4 ಹಬ್ಬಗಳು ಪಸ್ಕ, ಉಳಿಲದ ರೊಟ್ಟಿ, ಆಮೇಲೆ ಬಾರ್ಲಿ ಆಫರಿಂಗ್, ಪಂಚಾಶತ್ತಮ ದಿನ, ಇದು 3 ತಮ್ಮ ಮೊದಲನೇ ಬರಣ ಮೇಲೆ ಏನ್ ಮಾಡಿದ್ರು, ಇದನ್ನ ನೆರವೇರಿಸಿದ್ರು. ಅದಾದ ನಂತರ ನೋಡ್ಬೇಕಂದ್ರೆ ಡೇ ಆಫ್ ಬ್ಲಾಸ್ಟಿಂಗು, ಅಟೋನ್ಮೆಂಟ್ ಡೇ. ಅಟೋನ್ಮೆಂಟ್ ಡೇ ಇಲ್ಲಿ ಸ್ಟಾರ್ಟ್ ಆಗ್ತದೆ, ಬಟ್ ಅದ್ರ ಆಶೀರ್ವಾದಗಳು ಯಾವಾಗ ಬರೋದು, ಮಿಲೇನಿಯಲ್. 2ನೇ ಬರವಣಿಗೆಯಲ್ಲಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ಲೋಕದ ಎಲ್ಲಾ ಜನಾಂಗಗಳಿಗೆ ಏನ್ ಮಾಡ್ತಾರೆ, ಆಶೀರ್ವಾದ ಮಾಡುವಂಥದ್ದು. ಮತ್ತೆ ಟ್ಯಾಬರ್ನಾಕಲ್, ಇದು 3 ಹಬ್ಬಗಳು ಯೇಸು ಸ್ವಾಮಿ ತನ್ನ 2ನೇ ಬರವಣಿಗೆಯಲ್ಲಿ ಏನ್ ಮಾಡ್ತಾರೆ, ಇದನ್ನ ಫುಲ್ಫಿಲ್ ಮಾಡ್ತಾರೆ ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇದು ನಮಗೆ ಆಸ್ ಎ ಪ್ರಿಪರೇಟರಿ ಟು ದಿ ಪಾಸ್ ಓವರ್. ಇದು ಒಂದು ನಮಗೆ ಯೇಸು ಕ್ರಿಸ್ತನ ಶ್ರಮ ಮರಣಗಳು ಧ್ಯಾನ ಮಾಡುವಾಗ ಇದು ನಮಗೆ ಒಂದು ಪ್ರಿಪ್ರೇಷನ್. ಅಂದ್ರೆ ಎಲ್ಲ ಹಬ್ಬಗಳು ಯೇಸು ಕ್ರಿಸ್ತನಲ್ಲಿ ಹೇಗೆ ಮಾಡಿದ ಕಾರ್ಯದಲ್ಲಿ ಛಾಯೆ ಆಗಿತ್ತು, ಅದು ನಿಜರೂಪ ಹೇಗೆ ಸ್ವಾಮಿ ನೆರವೇರಿಸಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಇದಾದ ನಂತರ ಮುಂದೆ ನಮ್ಮ ಇನ್ನು ಕರ್ತನ ಭೋಜನ ಮಾಡುವಂತ ದಿನಗಳವರೆಗೆ ನಾವು ನಮ್ಮ ಧ್ಯಾನಗಳನ್ನ, ಅನುದಿನದ ಧ್ಯಾನಗಳಲ್ಲಿ ಈ ಮೆಮೊರಲ್ ವಿಷಯನ ಧ್ಯಾನ ಮಾಡಿಕೊಂಡು ಈ ಹಬ್ಬಗಳನ್ನೇ ವಿಷಯವಾಗಿ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ತೀವಿ ಅಲ್ವೇ. ಪಾಸ್ ಓವರ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಮಾಡಿಕೊಂಡು ಪೂರ್ಣ ಶ್ರದ್ಧೆಯಿಂದ ಕರ್ತನ ಮೇಜಿನ ಬಳಿಗೆ ಬರುವಂತೆ ದೇವರು ನಮ್ಮನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಜೂಯಿಷ್ ಫೆಸ್ಟಿವಲ್ ಎಂಬ ವಿಷಯದ ಮೇಲೆ ನಮ್ಮ ಸಹೋದರ ಮುಖಾಂತರ ಅನೇಕ ವಿಷಯಗಳನ್ನು ನಾವು ಇವತ್ತು ನೋಡಿದ್ವಿ. ಸೊ ಇದಕ್ಕಾಗಿ ನಮ್ಮ ಪ್ರೀತಿಯ ತಂದೆಯ ದೇವರಿಗೆ ಯೇಸು ಮುಖಾಂತರ ನಾವು ವಂದನೆ ಹೇಳುತ್ತೇವೆ. ಹಾಗೂ ನಮ್ಮೆಲ್ಲರ ಪರವಾಗಿ ನಮ್ಮ ಸಹೋದರ ಕೂಡ ನಾವು ವಂದನೆಗಳನ್ನ ತಿಳಿಸರಾಗಿದ್ದೇವೆ. 65ನೇ ಕೀರ್ತನೆ ಲಿರಿಕ್ಸ್ 65 ಮಾತನಾಡಿ ದೇವರ ನಮಗೆ ಸ್ತೋತ್ರ. ಯೇಸು ಕರ್ತನು ಸಲಹಲೇಮನು ಗಾಸಿ ಹೊಂದಿದ ನೋಡಿರಿ. ಯೇಸು ಕರ್ತನು ಸಲಹಲೇಮನು ಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಯೇಸು ಕರ್ತನು ಸಲಹಲೇಮನು ಗಾಸಿ ಹೊಂದಿದ ನೋಡಿರಿ. ಉನ್ನತಾಸವನನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಉನ್ನತಾಸವನನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಮಾನವರನ್ನು ರಕ್ಷಿಸ ದೀನವಾಗುತ್ತ ಬಂದನು. ಮಾನವರನ್ನು ರಕ್ಷಿಸ
ಇಷ್ಟದಿಂದಲೇ ಹೊಂದಿದ ದುಷ್ಟನಂತೆಯೇ ಘೋರ ಶಿಕ್ಷೆಯ ಇಷ್ಟದಿಂದಲ ಹೊಂದಿದ ಶ್ರೇಷ್ಠರಾಗಿಯೇ ಮಾಡಲು ಸುಖ ಕಷ್ಟವನ್ನನುಭವಿಸಿದ ಶಿಕ್ಷರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ ಯೇಸು ಕರ್ತನು ಸಲಹಲೇಮನು ಘಾಸಿ ಹೋಗಿದ ನೋಡಿರಿ ಗೆತ್ಸುಸೇಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲವಾದನು ಗೆತ್ಸುಸೇಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲವಾದನು ಉತ್ತಮೋತ್ತಮರಕ್ತಬೆವರ ಮತ್ತೆಯಾತನು ಸುರಿಸಲು ಉತ್ತಮೋತ್ತಮರಕ್ತಬೆವರ ಮತ್ತೆಯಾತನು ಸುರಿದನು ಯೇಸು ಕರ್ತನು ಸಲಹಲೇಮನು ಘಾಸಿ ಹೊಂದಿದ ನೋಡಿರಿ ಕಾರ್ಗಳಲ್ಲಿ ಹರಿದ ರುಧಿರವ ನೋಡಿರಿ ಕರಗಳಲ್ಲಿಯೂ ಕಾರ್ಗಳಲ್ಲಿಯೂ ಹರಿದ ರುಧಿರವ ನೋಡಿರಿ ದುರಿತ ಪೂರಿತ ಜನರಿಗಾಗಿ ಶಿರವು ನೊಂದಿತು ನೋಡಿರಿ ದುರಿತ ಪೂರಿತ ಜನರಿಗಾಗಿ ಶಿರವು ನೊಂದಿತು ನೋಡಿರಿ ಯೇಸು ಕರ್ತನು ಸಲಹಲೇಮನು ಘಾಸಿ ಹೊಂದಿದ ನೋಡಿರಿ ಸುತ್ತಿನಿಂದಲೇ ಮೆರೆದ ದುಷ್ಟನು ಮಾಕೆತ್ತಿವಿದನು ನೋಡಿರಿ ಸುತ್ತಿನಿಂದಲೇ ಮೆರೆದ ದುಷ್ಟನು ಮಾಕೆತ್ತಿವಿದನು ನೋಡಿರಿ ಆಕರದಿ ಹರಿದ ದಕ್ಕಿ ಪುದು ಕೃಪೆ ನೋಡಿರಿ ಆಕರದಿ ಹರಿದ ದಕ್ಕಿ ಪುದು ಕೃಪೆ ನೋಡಿರಿ ಯೇಸು ಕರ್ತನು ಸಲಹಲೇಮನು ಘಾಸಿ ಹೊಂದಿದ ನೋಡಿರಿ ತೂಗಿ ಶಿಲುಬೆಯ ಮೇಲೆ ಕ್ರಿಸ್ತನು ಆಗನೊಂದನು ತಿಳಿಯಿರಿ ತೂಗಿ ಶಿಲುಬೆಯ ಮೇಲೆ ಕ್ರಿಸ್ತನು ಆಗನೊಂದನು ತಿಳಿಯಿರಿ ಬಾಗಿ ಪ್ರಾಣವ ಬಿಟ್ಟ ಕರುಣೆ ಬೇಗನೆ ಪಡಕೊಳ್ಳಿರಿ ಬಾಗಿ ಪ್ರಾಣವ ಬಿಟ್ಟ ಕರುಣೆ ಬೇಗನೆ
ನೋಡಿರಿ, ಯಾವ ತಪ್ಪನು ಮಾಡದಿದ ದೇವತನಯನ ನೋಡಿರಿ, ಯಾವ ತಪ್ಪನು ಮಾಡದಿದ ದೇವತನಯನ ನೋಡಿರಿ, ಜೀವದಾಯಕ ಕ್ರೂರವಾದ ಸಾವ ಹೊಂದಿದ ನೋಡಿರಿ, ಜೀವದಾಯಕ ಕ್ರೂರವಾದ ಸಾವ ಹೊಂದಿದ ನೋಡಿರಿ, ಯೇಸು ಕರ್ತನು ಸಲಹಲೆಮೆನ್ ಗಾಸಿ ಹೊಂದಿದ ನೋಡಿರಿ, ನರರ ಭಾರಮಧರಿಸಿ ಹೀಗೆ ಹರಿಸು ಬೇಡನು ಅರಿಯಿರಿ, ನರರ ಭಾರಮಧರಿಸಿ ಹೀಗೆ ಹರಿಸಿ ಬೇಡನು ಹರಿಯಿರಿ, ಪರಮ ಪಿತ್ರನ ನಿರವಧಿಕವ ಕರುಣೆಯನ್ನು ಕೊಂಡಾಡಿರಿ, ಪರಮ ಮಿತ್ರನ ನಿರವಧಿಕವ ಕರುಣೆಯು ಕೊಂಡಾಡಿರಿ, ಯೇಸು ಕರ್ತನು ಸಲಹಲೆಮೆನ್ ಗಾಸಿಲೊಂದಿದ ನೋಡಿರಿ, ರಾಶಿ ಪಾಪವ ಹೇಸಿ ಸ್ವಾಮಿಯ ದಾಸರಾಗುವ ಬನ್ನಿರಿ, ರಾಶಿ ಪಾಪವ ಹೇಸಿ ಸ್ವಾಮಿಯ ದಾಸರಾಗವ ಬನ್ನಿರಿ, ಆಸುರಾಣದ ವಾಸ ಸೇರುವ ಬನ್ನಿರಿ, ಆಸುರಾಣದ ಪರತ ವಾಸ ಸೇರುವ ಬನ್ನಿರಿ, ಯೇಸು ಕರ್ತನು ಸಲಹಲೆಮೆನ್ ಗಾಸಿ ಹೊಂದಿದ ನೋಡಿರಿ. ಮಾಡೋಣ. ಪರಿಶುದ್ಧ ಪರಲೋಕದ ತಂದೆಯಾದ ಯೆಹೋವ ದೇವರೇ, ಸರ್ವಶಕ್ತರೇ, ಅಂದು ಮೋಶೆಗೆ ಇರುವಾತನು ಎಂಬುದಾಗಿ ಹೇಳಿ ಸರ್ವ ಯುಗಗಳ ಅರಸನೆ, ಪವಿತ್ರನೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ನಾವೆಲ್ಲರೂ ತಂದೆ ಸಬ್ಬತ್ ದಿನಕ್ಕೆ ಒಡೆಯರಾದಂಥ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಕೂಡಿ ಬಂದು ಸತ್ಯಕ್ಕೆ ತಕ್ಕ ಹಾಗೆ ಆರಾಧನೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ತಂದೆ ನಮ್ಮೆಲ್ಲರ ಜೀವಿತದಲ್ಲಿ ಅನುಗ್ರಹವಾಗಿ ಕೊಟ್ಟಿರುವುದಕ್ಕಾಗಿ ಈ ಒಂದು ಆಶೀರ್ವಾದವನ್ನು ನೆನೆಸಿ ಸ್ತುತಿ ಸ್ತೋತ್ರಗಳನ್ನು ಯೇಸು ಕ್ರಿಸ್ತರ ಮೂಲಕವೇ ಸಲ್ಲಿಸಿಕೊಡುತ್ತೇವೆ ತಂದೆಯೇ. ಹೌದು ತಂದೆಯೇ, ಕಳೆದು ಹೋದಂಥ ದಿನಗಳಲ್ಲಿ ನಮ್ಮನ್ನ ತಾಯಿ ಕೋಳಿಯು ತನ್ನ ಮರಿಯನ್ನು ರೆಕ್ಕೆಗಳ ಅಡಿಯಲ್ಲಿ ಸಂರಕ್ಷಿಸಿ ಕಾಪಾಡಿದಂತೆ ಆ ರೀತಿಯಾಗಿ ನಮ್ಮನ್ನು ಕಾಪಾಡಿ ನಡೆಸಿ ಎಲ್ಲ ವಿಧವಾದಂಥ ಲೋಕದಲ್ಲಿ ತಂದೆ, ಕಾರ್ಗತ್ತಲಾದಂಥ ಲೋಕದಲ್ಲಿ ನಮ್ಮನ್ನು ಸಂತೈಸಿ ಬಲಪಡಿಸಿ ನಮ್ಮನ್ನು ಕೈ ಹಿಡಿದು ತಂದೆ ನಡೆಸಿದ್ದೀರಿ. ಇವುಗಳ ಎಲ್ಲ ಕಾರ್ಯಗಳನ್ನು ನೆನೆಸಿ ಕೂಡ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಿಕೊಡುತ್ತೇವೆ ತಂದೆಯೇ. ಹೌದು ತಂದೆಯೇ, ನಿಮ್ಮ ಪರಿಶುದ್ಧ ಮನಸ್ಸು ಎಂಬತಕ್ಕಂಥ ಧರ್ಮಶಾಸ್ತ್ರದ ಅಡಿಯಲ್ಲಿ ಅಡಕವಾಗಿರ್ತಕ್ಕಂಥ ತಂದೆ ವಾಕ್ಯಗಳಲ್ಲಿ ಗಮನಿಸಿಕೊಳ್ಳುವಾಗ ಅಂದು ನಿನ್ನ ಸ್ವಂತ ಜನರಾದಂಥ ಇಸ್ರೇಲರಿಗೆ
ಅವರು ಆಚರಿಸಬೇಕಾದಂಥ ಹಬ್ಬಗಳ ವಿಷಯವಾಗಿ, ಅವರು ಅದರಲ್ಲಿ ನಡೆದುಕೊಳ್ಳಬೇಕಂತ ನೀತಿ ನಿಯಮಗಳ ವಿಷಯವಾಗಿ, ಈ ಎಲ್ಲ ಕಾರ್ಯಗಳಿಗೆ ತಂದೆ ಯಾವ ರೀತಿಯಾಗಿ ಅವರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದೀರಿ, ಅದರಲ್ಲಿ ಅವರು ತಪ್ಪುವರಾದರೂ ಕೂಡ ಯಾವ ರೀತಿಯಾಗಿ ಅದನ್ನು ನಡೆಸಬೇಕು ಎಂಬುದಾಗಿ ಕೂಡ ಹೇಳಿಕೊಟ್ಟಿದ್ದೀರಿ. ಆದಾಗ್ಯೂ ಕೂಡ ಇವುಗೆಲ್ಲವೂ ತಂದೆ ಇವುಗಳು ಛಾಯೆಯಾಗಿದೆ ಎಂಬುದಾಗಿ ಕೂಡ ಅರಿತು ಇದರ ನಿಜ ಸ್ವರೂಪವು ನಮ್ಮ ಯೇಸು ಕ್ರಿಸ್ತರೇ ಎಂಬುದಾಗಿ ಕೂಡ ಆ ಎಲ್ಲ ಧರ್ಮಶಾಸ್ತ್ರದ ವಿಷಯಗಳನ್ನು ಅನುಸರಿಸಿ ನಡೆಯುವವರಿಗೆ ಆ ಜೀವ ಎಂಬತಕ್ಕಂಥ ಆಶೀರ್ವಾದ ಎಂಬುದಾಗಿ ತಂದೆ, ಹೀಗೆ ತಂದೆ ಹಬ್ಬಗಳ ವಿಷಯವಾಗಿ ಅಂದು ನಡೆದಂಥ ಕಾರ್ಯಗಳ ವಿಷಯವಾಗಿ ನಿಜ ಸ್ವರೂಪರಾದಂಥ ಯೇಸು ಕ್ರಿಸ್ತರು ಆಶೀರ್ವಾದಕರವಾಗಿ ಧರ್ಮಶಾಸ್ತ್ರದ ಎಲ್ಲ ಕಾರ್ಯಗಳನ್ನು ನೆರವೇರಿಸಿ ಹೀಗೆ ಯುಗದ ಸಮಾಪ್ತಿಗೆ ಬಂದಿರತಕ್ಕಂಥ ಸಭೆಗೆ ಒಂದು ಮಾದರಿಯ ಜೀವಿತವನ್ನು ತೋರಿಸಿರುವುದಕ್ಕಾಗಿ ಕೂಡ ನಾವು ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಭೆಯಾಗಿ ಸಲ್ಲಿಸಿಕೊಳ್ಳುತ್ತೇವೆ ತಂದೆಯೇ. ಹೌದು ತಂದೆಯೇ, ಈ ಕಾರ್ಯಗಳ ವಿಷಯವಾಗಿ ತಂದೆ ಯಾವ ರೀತಿಯಾಗಿ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರು ನಡೆದುಕೊಂಡ್ರು, ಸಭೆಗೆ ಮಾದರಿಯಾಗಿ ಯಾವ ರೀತಿಯಾಗಿ ತೋರಿಸಿದ್ರು ಎಂಬುದಾಗಿ ಕೂಡ ಸತ್ಯವಾಕ್ಯದಿಂದ ತಿಳಿದುಕೊಂಡೆವು. ಈ ಅಂಶಗಳನ್ನು ಗಮನಿಸಿಕೊಂಡವರಾಗಿ ತಂದೆ ನಿಮ್ಮ ಪರಿಶುದ್ಧ ಎಂಬ ಭೂಷಣಕ್ಕೆ ನಾವು ತಂದೆ ಪರಿಶುದ್ಧದಿಂದ ಪರಿಶುದ್ಧತೆಗೆ ಇನ್ನು ಹೆಚ್ಚಾದಂಥ ನಿಮ್ಮ ಜ್ಞಾನವಾಗಿರ್ತಕ್ಕಂಥ ಸತ್ಯವಾಕ್ಯಗಳಿಗೆ ನಾವು ಇನ್ನೂ ಎಷ್ಟು ಮನಸ್ಸು ಕೊಟ್ಟವರಾಗಿ ನಮ್ಮ ಮನಸ್ಸುಗಳಲ್ಲಿ ಬರೆದುಕೊಂಡವರಾಗಿ ಹೀಗೆ ನಮ್ಮ ಜೀವಿತ ಕಾಲಗಳನ್ನು ಪರಿಶುದ್ಧತೆಯಿಂದ ಪರಿಶುದ್ಧತೆಗೂ ಅಧಿಕವಾದಂಥ ಜ್ಞಾನಕ್ಕೂ ನಾವು ನಡೆದುಕೊಳ್ಳುವಂತೆ ಸಹಾಯ ಮಾಡ್ರಿ ಎಂಬುದಾಗಿ ಕೂಡ ಕೇಳುವರಾಗಿದ್ದೇವೆ ತಂದೆಯೇ. ಅಪ್ಪ ತಂದೆಯೇ, ಇಂಥ ವಿಚಾರಗಳನ್ನು ತಂದೆ ಹಿರಿಯರು ನಮಗೆ ಬೋಧಿಸಿರ್ತಕ್ಕಂಥ ಕಾರ್ಯಗಳಿಗೆ ಅವರಿಗೂ ಕೂಡ ನಿಮ್ಮ ಕರುಣಿಸಿಕೊಟ್ಟು ಬೇಡುತ್ತೇವೆ. ಅವರು ವೈಯಕ್ತಿಕವಾಗಿ ಕುಟುಂಬವಾಗಿ ತಂದೆ ನಮ್ಮ ಮಧ್ಯೆ ಮಾಡ್ತಕ್ಕಂಥ ನಿಮ್ಮ ಸೇವೆಯನ್ನು ನಿಮ್ಮ ಚಿತ್ತಕ್ಕನುಗುಣವಾಗಿ ಅವರನ್ನು ಆಶೀರ್ವಹಿಸಿ ನಡೆಸಿರಿ ಎಂಬುದಾಗಿ ಕೂಡ ಕೇಳುವರಾಗಿದ್ದೇವೆ ತಂದೆಯೇ. ಅಪ್ಪ ತಂದೆಯೇ, ಯುಗಾಂತ್ಯಕ್ಕೆ ಯುಗದ ಅಂಚಿಗೆ ಬಂದಿರತಕ್ಕಂಥ ಈ ಹಬ್ಬ ಹರಿದಿನಗಳ ವಿಷಯವಾಗಿ ತಂದೆ ಲೋಕದವರ ಸಂಗಡ ನಾವು ಪಾಲು ಇಲ್ಲದೆ ಪ್ರತ್ಯೇಕವಾಗಿರುವಾಗ ಇವರು ಹಬ್ಬ ಅಮಾವಾಸ್ಯೆ ಯಾವುದನ್ನು ಮಾಡುತ್ತಾ ಇಲ್ಲ ಇವರು ಎಂಬುದಾಗಿ ದೂಷಣೆಗೆ ಪಡುವಾಗ ಹಬ್ಬ ಹರಿದಿನಗಳ ವಿಷಯವಾಗಿ ಯಾವ ರೀತಿಯಾಗಿ ತಂದೆ ನಿಮ್ಮ ಪರಿಶುದ್ಧ ಎಂಬತಕ್ಕಂಥ ಆ ಧರ್ಮಶಾಸ್ತ್ರದಲ್ಲಿ ಅಡಕವಾಗಿದೆ ಎಂಬತಕ್ಕಂಥ ಸತ್ಯಾಂಶಗಳನ್ನು ದೇವರೇ ಈ ರೀತಿಯಾಗಿ ನಾವು ಅರಿತುಕೊಂಡು ಬಾಳುವಾಗ ತಂದೆ ಲೋಕಕ್ಕೆ ನಾವು ಹೊಲಸಾಗಿ ಕಸವಾಗಿ ಎಲ್ಲದರ ಕನಿಷ್ಠವಾಗಿ ಕಾಣುವಾಗ ತಂದೆ ನಿಮ್ಮ ವಾಕ್ಯಗಳು ನಮ್ಮನ್ನು ಸಂತೈಸ್ತಕ್ಕಂಥದ್ದು, ನಿಮ್ಮ ವಾಕ್ಯಗಳು ನಮ್ಮನ್ನು ಬಲಪಡಿಸುವಂಥದ್ದು, ನಿಮ್ಮ ವಾಕ್ಯಗಳು ನಮ್ಮನ್ನು ಜೀವಕ್ಕೆ ನಡೆಸ್ತಕ್ಕಂಥದ್ದು, ಈ ಕಾರ್ಯಗಳಿಗೆ ನಾವು ಮನಸ್ಸು ಕೊಟ್ಟು ನಡೆದುಕೊಳ್ಳುವಂತೆ ನಿಮ್ಮ ಕೃಪೆಯನ್ನು ಆಚರಿಸಿ ನಿಮ್ಮ ಒಂದು ಕೃಪಾಸನದ ಮುಂದೆ ನಮ್ಮೆಲ್ಲರನ್ನು ತಗ್ಗಿಸಿ ಒಪ್ಪಿಸಿಕೊಡ್ತೇವೆ ತಂದೆ. ಮುಂದೆ ನಿಮ್ಮ ಕುಮಾರರಾದಂಥ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಆ ಒಂದು ತಂದೆ ನೆನಪು ಮಾಡಿಕೊಳ್ತಕ್ಕಂಥ ಆ ಮಹಾ ಸಭೆಗೆ ತಂದೆ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವ ಸಿದ್ಧತೆಗಳು ಸಭೆ ಹಿರಿಯರು ಮಾಡುವಾಗ ತಂದೆ ಅವರಿಗೂ ಕೂಡ ಆಶೀರ್ವಹಿಸಿ ನಡೆಸಿರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂದೆ ಪರಿಶ್ರಮ ಪಡತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ನೀವು ಕೈ ಹಿಡಿದು ನಡೆಸ್ರಿ ಎಂಬುದಾಗಿ ಕೂಡ ಕೇಳುವರಾಗಿದ್ದೇವೆ ತಂದೆಯೇ. ಮುಂದೆ ತಂದೆ ಇಂಥ ಕಾರ್ಯಗಳಿಗೆ ತಂದೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳಿಗೆ ತಿಳಿಸ್ಕೊಡ್ರಿ ಎಂಬುದಾಗಿ ಹೇಳ್ತಕ್ಕಂಥ ಈ ಪರಿಶುದ್ಧತೆಗೆ ತಂದೆ ತಯಾರಾಗ್ತಕ್ಕಂಥ ಮುಂದಿನ ಪೀಳಿಗೆ ಆ ತಂದೆ ಆ ಕನ್ವೆನ್ಷನ್ ಯೂತ್ ಕನ್ವೆನ್ಷನ್ ಅನ್ನು ಕೂಡ ಈ ಕಾರ್ಯಗಳಿಗಾಗಿ ಕೂಡ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಟ್ಟು ಬೇಡುತ್ತೇವೆ ತಂದೆ. ಎಲ್ಲ ಕಾರ್ಯಗಳನ್ನ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ನಾವು ಬೇಡುತ್ತಾ ಇದ್ದೇವೆ ತಂದೆ. ಹೀಗೆ ನಾವು ಬೇಡದೇ ಇರ್ತಕ್ಕಂಥ ಕಾರ್ಯಗಳು ಇನ್ನು ತಂದೆ ನಮ್ಮ ಸಭೆಯಲ್ಲಿ ಅನೇಕ ತಂದೆ ಆರೋಗ್ಯದ ಕೊರತೆಯಲ್ಲಿ ಇರ್ತಕ್ಕಂಥ ಜನರಿಗಾಗಿ ಕೂಡ ನಿಮ್ಮ ಕರಲೆಪ್ಪಿಸಿಕೊಟ್ಟು ಬಿಡುತ್ತೇವೆ ತಂದೆ. ಹಿರಿಯರಾದಂಥ ಸುಂದರ ಅವರು, ಹಿರಿಯ ಸಹೋದರ ಅಂತ ಪುಷ್ಪರಾಜ್ ಅವರು, ಸಹೋದರಿ ಕಮಲಮ್ಮ ಅವರು, ಸಹೋದರ ಕೃಷ್ಣಪ್ಪರ್ ಅವರು, ಸಹೋದರಿ ವೈಲೆಟ್ ಅವರು, ಸಹೋದರಿ ಗೀತಾ ಅವರಿಗಾಗಿ, ಸಹೋದರಿ ತಂದೆ ಬೇಲೂರು ಭಾಗದಲ್ಲಿರ್ತಕ್ಕಂಥ ನಹೋಮಿ ಅವರಿಗಾಗಿ, ಸಹೋದರಿ ಸುಧಾ ಅವರಿಗಾಗಿ ನಮ್ಮ ಅತ್ತೆಯನ್ನು ಕೂಡ ನಿಮ್ಮ ಕರಲೆಪ್ಪಿಸಿಕೊಟ್ಟು ಬೇಡುವರಾಗಿದ್ದೇವೆ ತಂದೆ. ಈಗ ನಾವು ಬೇಡದೆ ಇರ್ತಕ್ಕಂಥ ಎಲ್ಲ ಪ್ರಾರ್ಥನೆ ಮನವಿಗಳನ್ನು ನೆರವೇರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಿಮ್ಮಲ್ಲಿ ಈ ಪ್ರಾರ್ಥನೆ ಮನವಿಯನ್ನ ನಮ್ಮ ಒಡೆಯನು ಮಹಾಯಾಜಕನು ಸಬ್ಬತ್ ದಿನಕ್ಕೆ ಒಡೆಯರಾದಂಥ ಯೇಸು ಕ್ರಿಸ್ತರ ಮೂಲಕವೇ ಕೇಳುತ್ತೇವೆ ತಂದೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪರಿಶುದ್ಧವೆಂದು ಎನಿಸುತ್ತೆ, ನಿಮ್ಮ ರಾಜ್ಯವು ಬರಲಿ,
ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರೋ ಪ್ರಕಾರ ಭೂಲೋಕದಲ್ಲಿ ನೆರವೇರು. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನ ಮಾರ್ಗ ತಪ್ಪಿಸಿ ಕಾಪಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನ ಕೊಂಡಾಡು. ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಕು. ನಮ್ಮ ತಂದೆಯಾದ ಯೆಹೋವ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮ ಅನ್ಯೋನ್ಯ ಸಹವಾಸವು, ವಾಕ್ಯವನ್ನು ಕೇಳಿರ್ತಕ್ಕಂಥ ಬೋಧಿಸಿರ್ತಕ್ಕಂಥ ನಮ್ಮೆಲ್ಲರ ಸಂಗಡಲು, ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲ ಸತ್ಯ ಮಕ್ಕಳ ಸಂಗಡಲು ಇರಲಿ. ಆಮೆನ್.